ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ಮಾರ್ಗದರ್ಶನ ಹಾಗೆ ನೀವು ನಂಬಿದ ದೈವಶಕ್ತಿಗಳ ಸಂರಕ್ಷಣೆಯಲ್ಲಿ ನೀವು ಸುರಕ್ಷಿತವಾಗಿದ್ದೀರಾ. ಹಾಗೆ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ದ ಇವತ್ತಿನ ರೀಡಿಂಗ್ ಶುರು ಮಾಡ್ತಿದ್ದೀನಿ ಸ್ನೇಹಿತರೆ. ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗಿಗೆ ಕನೆಕ್ಟ್ ಆಗ್ತಿರೋ, ಅಂದರೆ ಈ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನೀವು ಹೀಲ್ ಕೂಡ ಆಗ್ತೀರಾ. ಹಾಗೆ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡುಕೊಳ್ತೀರಾ. ಹಾಗಾದರೆ ಎಂದಿನಂತೆ ನೀವು ನಂಬಿದ ದೈವಶಕ್ತಿಗಳನ್ನು ಸ್ಮರಣೆ ಮಾಡಿಕೊಂಡು ದೀರ್ಘವಾದ ಉಸಿರನ್ನು ನಿಧಾನವಾಗಿ ಒಳಗೆ ತಗೊಳ್ತಾ, ನಿಧಾನವಾಗಿ ಆ ಉಸಿರನ್ನು ಹೊರಗೆ ಹಾಕ್ತಾ ಈ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಮೊದಲನೇದಾಗಿ ಸೆಲೆಬ್ರೇಷನ್ ಒಂದು ಕಾರ್ಡ್ ಬರ್ತಾ ಇದೆ. ಅಲ್ಲಿಗೆ ಅರ್ಥ ಸಂಪೂರ್ಣವಾದ ಒಂದು ಸಂತೋಷಕ್ಕೆ ನಿಮ್ಮ ಜೀವನ ಸ್ವಲ್ಪ ದಿನಗಳಲ್ಲೇ ಸಾಕ್ಷಿಯಾಗಲಿದೆ. ಕುಟುಂಬದಲ್ಲಿ ಖುಷಿ ಹೆಚ್ಚಾಗುತ್ತೆ, ಮನಃಶಾಂತಿ ಮೂಡುತ್ತೆ, ಸಂಬಂಧಗಳಲ್ಲಿ ಒಂದು ಪೂರ್ಣತೆಯ ಭಾವ ಉಂಟಾಗುತ್ತೆ, ನಿಮ್ಮ ಮನಸ್ಸು ಮತ್ತು ಜೀವನ ಎರಡು ಸಮತೋಲನಕ್ಕೆ ಬರ್ತಾ ಇದೆ ಅನ್ನುವುದರ ಸೂಚನೆಯನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ. ಸಂಬಂಧದಲ್ಲಿ ನಿಜವಾದ ಖುಷಿ, ಮದುವೆ, ಸಂತಾನ, ಕುಟುಂಬ ಸೌಖ್ಯ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು ನಿಮ್ಮ ಜೀವನದಲ್ಲಿ ಪ್ರಗತಿಯ ದಾರಿಯತ್ತ ಸಾಗ್ತದೆ. ಒಳ್ಳೆಯ ಜೀನಿಯನ್ ರಿಲೇಶನ್ಶಿಪ್ ನಿಮ್ಮ ಕಡೆ ಬರ್ತಾ ಇದೆ. ಮನೆಯಲ್ಲಿ ಶಾಂತಿ, ಒಗ್ಗಟ್ಟಿನ ಭಾವ ಹೆಚ್ಚಾಗ್ತಾ ಇದೆ. ಕುಟುಂಬದ ಜೊತೆ ಸಂತೋಷದ ಸಮಯ, ಹಾಗೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗ್ತಾ ಇದ್ದಾವೆ. ಮನಸ್ಸಿಗೆ ತೃಪ್ತಿ ಕೊಡುವ ಕೆಲಸ ನಡೀತಾ ಇದೆ. ಹಣಕ್ಕಿಂತ ಶಾಂತಿ ಮುಖ್ಯ ಅನ್ನುವ ವಾಸ್ತವ ಸತ್ಯವನ್ನ ಇಲ್ಲಿ ಎಲ್ಲರೂ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಾ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಂಬಂಧದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಓವರ್ ಆಲ್ ಲೈಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದೆ. ಈಗ ಹಳೆಯ ಕೆಲವು ನೋವುಗಳನ್ನು, ಚಿಂತೆಗಳನ್ನು ದೂರ ತಳ್ಳಿದ ಮೇಲೆ ಖುಷಿಯ ಅನುಭವ ಆಗ್ತಾ ಇದೆ. ಅಂದರೆ ಮನಸ್ಸಿಗೆ ಶಾಂತಿ ಅನ್ನೋ ರೀತಿಯಲ್ಲಿ ನಿಮಗೆ ಈಗ ಫೀಲ್ ಆಗ್ತಾ ಇದೆ. ನೀವು ಡಿಸರ್ವ್ ಮಾಡ್ತೀರಾ ಆ ಸಂತೋಷವನ್ನು ಕೂಡ. ಅಂದರೆ ಇಷ್ಟು ವರ್ಷಗಳಿಂದ ನೀವು ಯಾವ ಸಂತೋಷವನ್ನು ಹುಡುಕ್ತಾ ಇದ್ರಲ್ಲ, ಆ ಸಂತೋಷ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ನಿಜವಾದ ಧನ ಅಂದರೆ ಹಣ ಅಲ್ಲ, ಮನಸ್ಸಿಗೆ ಶಾಂತಿ, ಕುಟುಂಬದಲ್ಲಿ ಪ್ರೀತಿ, ಆರೋಗ್ಯ ಕೂಡ ಅಂತ ಹೇಳಿ ಇಲ್ಲಿ ನಿಮಗೆ ಕೆಲವೊಂದು ಪಾಠದ ಅರಿವಾಗಬೇಕಾಗಿತ್ತು. ಅದು ಈಗ ಅರಿವಾಗಿದೆ. ಅದಕ್ಕೆ ಅನುಗುಣವಾಗಿ ನಿಮ್ಮ ಜೀವನದಲ್ಲಿ ಸಂತೋಷ ನಿಮಗೆ ಎದುರಾಗಿದೆ. ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ಒಂಟಿತನ, ಆತ್ಮಚಿಂತನೆ, ಒಳಗಿನ ಜ್ಞಾನ, ಜೀವನದ ದಾರಿ ಹುಡುಕೋ ಸಮಯ. ಇದೀಗ ನೀವು ಸ್ವಲ್ಪ ಒಂಟಿಯಾಗಿ ಇರುವ ಹಂತದಲ್ಲಿ ಇರಬಹುದು, ಅಥವಾ ಜನರಿಂದ ದೂರವಾಗಬೇಕು ಅಂತೇಳಿ ನಿಮಗೆ ಅನ್ನಿಸ್ತಾ ಇರಬಹುದು. ಇದು ತಪ್ಪಲ್ಲ, ಇದು ಹೀಲಿಂಗ್ ಸಮಯ ಆಗಿದೆ. ಹಾಗಾಗಿ ಈ ರೀತಿಯ ಒಂದು ವಿಚಾರವನ್ನು ನಿಮ್ಮ ಮನಸ್ಸು ಬಯಸ್ತಾ ಇದೆ. ನೀವು ನಿಮ್ಮ ಜೀವನದ ಬಗ್ಗೆ ಗಂಭೀರವಾಗಿ ಯೋಚಿಸ್ತಾ ಇದ್ದಾರೆ. ಹಾಗಾಗಿ ಕ್ಲಾರಿಟಿ ಈಗ ನಿಮಗೆ ಸಿಗತ್ತೆ. ಸ್ವಲ್ಪ ಇಲ್ಲಿ ಒಂದಿಷ್ಟು ವಿಚಾರಗಳಲ್ಲಿ ಕೆಲವು ಜನರ ಮಧ್ಯೆ ಡಿಸ್ಟೆನ್ಸ್, ಅಂದರೆ ಅಂತರ ಕಾಣ್ತಾ ಇರ್ಬೋದು. ಅದು ರಿಲೇಷನ್ಶಿಪ್ ಬಗ್ಗೆ ಡೀಪ್ ಥಿಂಕಿಂಗ್, ಕೆಲವೊಮ್ಮೆ ಬ್ರೇಕ್ ತೆಗೆದುಕೊಳ್ಳುವ ಅಗತ್ಯ ಇರುತ್ತೆ. ಹಾಗಾಗಿ ಈ ರೀತಿ ಒಂದು ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೀತವೆ. ಮೊದಲು ನಿಮ್ಮನ್ನು ನೀವು ಅರ್ಥಕೊಳ್ಳುವ ಸಮಯ, ಅದಕ್ಕೋಸ್ಕರ ಈ ಗ್ಯಾಪ್ ಆಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಆತಂಕನೂ ಪಡಬೇಡಿ, ಚಿಂತೆನೂ ಮಾಡಬೇಡಿ. ಇಲ್ಲಿ ಡಿಸಿಷನ್ ತೆಗೆದುಕೊಳ್ಳುವ ಮೊದಲು ಯೋಚಿಸಿ. ನಾಲೆಡ್ಜ್ ಮತ್ತು ಎಕ್ಸ್ಪೀರಿಯನ್ಸ್ ಮುಖ್ಯವಾಗಿರುತ್ತೆ ಕೆಲವು ವಿಚಾರಗಳಲ್ಲಿ. ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳಲ್ಲಿ ಸ್ಪಷ್ಟತೆ ಕಂಡುಕೊಳ್ಳುವ ವಿಚಾರದಲ್ಲಿ ಗುರುವಿನಲ್ಲಿ ಶರಣಾಗಿದ್ದೀರಾ. ಗುರು ನಿಮ್ಮೊಳಗೆ ಇದ್ದಾರೆ ಅನ್ನುವ ಒಂದು ಸೂಚನೆ ಸಿಗ್ತಾ ಇದೆ. ಹೊರಗಿನ ಶಬ್ದವನ್ನು ಕಡಿಮೆ ಮಾಡಿ ನಿಮ್ಮೊಳಗಿನ ಧ್ವನಿಯನ್ನು ಕೇಳಲಿಕ್ಕೆ ಪ್ರಯತ್ನ ಪಡಿ. ಹಾಗಾಗಿ ಸ್ವಲ್ಪ ಧ್ಯಾನಿಸಿ ಭಗವಂತನನ್ನ ಅನ್ನೋ ರೀತಿಯಲ್ಲಿ ಬರ್ತದೆ. ಒಮ್ಮೆ ಒಂಟಿತನ ಹಾಗೆ ಒತ್ತಡದ ಫೀಲ್ ಆಗೋ ಸಾಧ್ಯತೆ ಹೆಚ್ಚಿದೆ. ಹೊರಗೆ ಕನೆಕ್ಟ್ ಆಗುವ ಅಗತ್ಯ ಇದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅದು ನಿಮಗೆ ಯಾವುದು ಖುಷಿ ಕೊಡುತ್ತಲ್ಲ, ಆ ಒಂದು ಶಕ್ತಿ ಬರುತ್ತೆ ಅಂತ ಹೇಳಿ ಅನಿಸುತ್ತೆ, ನೆಮ್ಮದಿ ಕೊಡುತ್ತಲ್ಲ, ಅಂತಹ ಒಂದು ವಿಚಾರಗಳಿಗೆ ನೀವು ಕನೆಕ್ಟ್ ಆಗುವ ಸಮಯ ಬಂದಿದೆ. ಅದು ಪ್ರಕೃತಿಯನ್ನಾಗಿರ್ಬೋದು, ಇಲ್ಲ ಪ್ರಾಣಿ ಪಕ್ಷಿಗಳ ಜೊತೆ ಆಗಿರ್ಬೋದು, ನಿಮಗೆ ಸಂತೋಷ ಕೊಡುವ ನಿಮ್ಮ ಹಿಂದಿನ ಬಾಲ್ಯದ ನೆನಪುಗಳ ಜೊತೆ ಆಗಿರ್ಬೋದು, ನೀವು ಕನೆಕ್ಟ್ ಆಗಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇದರಿಂದ ನೀವು ಹೀಲ್ ಆಗ್ತೀರಾ. ಹಾಗೆ ಮುಂದಿನ ದಾರಿ ಸ್ಪಷ್ಟವಾಗ್ತಾ ಹೋಗುತ್ತೆ. ಈ ಸಮಯ ನೀವು ಹೀಲ್ ಆಗೋ ಸಮಯ ಆಗಿರೋದ್ರಿಂದ ಒಳ್ಳೊಳ್ಳೆಯ ನೆನಪುಗಳನ್ನು, ನಿಮಗೆ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ನೆನಪುಗಳನ್ನು, ವಿಚಾರಗಳನ್ನು ನೀವು ಮಾಡ್ಕೊಳ್ಳೋ ಸಹಜವಾದ ಸಮಯ ಇದೇ ಆಗಿದೆ. ಅಂದರೆ ನಿಮ್ಮನ್ನು ನೀವು ಅರ್ಥಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಈ ಕೆಲವು ದುಃಖ ಸಮಸ್ಯೆಗಳೇ ಇರಲಿಲ್ಲ, ಅದ್ರ ಜೊತೆ ಹಿಂದೆ ಒಂದಿಷ್ಟು ಒಳ್ಳೆಯ ವಿಚಾರಗಳು, ಒಳ್ಳೆಯ ಘಟನೆಗಳು ಕೂಡ ನಡೆದಿದ್ವು. ಅವುಗಳನ್ನು ನೆನಪು ಮಾಡ್ಕೊಳ್ಳಿ. ಅವುಗಳು ನಿಮಗೆ ಮುಂದೆ ಹೋಗಲಿಕ್ಕೆ ಒಂದು ಸ್ಪಷ್ಟತೆಯನ್ನು ತಂದುಕೊಡುತ್ತವೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಸ್ಲೋ ಡೌನ್ ಮಾಡಿ ನಿಮ್ಮೊಳಗೆ ಬೆಳಕು ಹುಡುಕೋ ಸಮಯ ಬಂದಿದೆ. ನಿಮ್ಮ ಜೊತೆ ಯಾರೂ ಇಲ್ಲ ನೀವೇ ದೂರ ಮಾಡಿದಿರೋ ಒಂಟಿತನ ಅಂತ ಕಾಡ್ತಾ ಇದೆ. ಅಂದರೆ ಒಂಟಿತನ ಅಂದರೆ ಖಾಲಿತನ ಅಲ್ಲ, ಅದು ನಿಮ್ಮ ಆತ್ಮದ ಜೊತೆ ಮಾತನಾಡುವ ಸಮಯ. ಅಂದರೆ ನಿಮ್ಮೊಳಗಿನ ಶಕ್ತಿಯನ್ನು ಗುರುತಿಸುವ ಸಮಯ ಆಗಿದೆ. ಹಾಗಾಗಿ ಈ ಅಂತರ ಉಂಟಾಗಿದೆ. ಕಾರಣವಿಲ್ಲದೆ ಏನೂ ನಡೆಯೋದಿಲ್ಲ, ನಂಬಿಕೆ ಇಡಿ. ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ಏನೋ ಬದಲಾಗಿದೆ, ಅಥವಾ ಏನನ್ನೋ ಕಳೆದುಕೊಂಡ ಭಾವನೆ ಇದೆ. ಜನರ ನಡುವೆ, ಸಂಬಂಧದ ನಡುವೆ ಇದ್ರೂ ಕೂಡ ಒಂಟಿತನ ಕಾಡ್ತಾ ಇದೆ. ಯಾರಿಗೂ ನಿಮ್ಮ ಮನಸ್ಸಿನ ವಿಚಾರಗಳನ್ನು ಸಂಪೂರ್ಣವಾಗಿ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ಆ ಥರ ಹೇಳ್ಕೊಳ್ಬೇಕು ಅಂತಲೂ ನಿಮಗೆ ಅನ್ನಿಸ್ತಾ ಇಲ್ಲ.
ನಾನು ಯಾಕೆ ಇಷ್ಟು ಯೋಚಿಸ್ತಾ ಇದ್ದೀನಿ ಅನ್ನೋ ಪ್ರಶ್ನೆ ಮಾತ್ರ ನಿಮ್ಮನ್ನು ಕಾಡ್ತಾ ಇದೆ. ಕೆಲವೊಮ್ಮೆ ನೀವು ಸ್ವಲ್ಪ ದೂರ ಹೋಗಿದ್ದೀರಾ ಸಂಬಂಧಗಳಲ್ಲೂ ಜನರಿಂದಲೂ ಅನ್ನುವ ಭಾವನೆ ಕೂಡ ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳೋ ಹಾಗೆ ಮಾಡಿದೆ. ಆದರೆ ಇದು ತಪ್ಪಲ್ಲ. ನಿಮ್ಮ ಆತ್ಮ ನಿಮ್ಮನ್ನು ಒಳಗೆ ಕರೆದುಕೊಂಡು ಹೋಗ್ತಾ ಇದೆ. ಅಂದರೆ ಭೌತಿಕ ಮಾಯೆ ಮೋಹ ಕಡಿಮೆ ಆಗ್ತಾ ಇದೆ. ಅಂದರೆ ನಿಮ್ಮನ್ನು ನಿಮ್ಮ ಒಳಗೆ ಪರಿಚಯ ಮಾಡಿಸುವ ಕೆಲಸ ಪ್ರಕೃತಿ, ನೀವು ನಂಬಿದ ಗುರು, ದೈವಶಕ್ತಿ ನಡೆಸ್ತಾ ಇದೆ. ಅಂದರೆ ನಿಮಗೆ ನಿಮ್ಮನ್ನೇ ಅರ್ಥ ಮಾಡ್ಕೊಳ್ಳೋ ಸಮಯ ಇದೆ. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋ ಅಗತ್ಯ ಇದೆ. ಹಾಗೆ ನಿಮ್ಮ ಆತ್ಮದ ಉದ್ದೇಶಗಳನ್ನು ಅರಿತುಕೊಳ್ಳುವ ಸಮಯ ಇದೇ ಆಗಿದೆ. ಹಾಗಾಗಿ ಇಲ್ಲಿ ನಿಮ್ಮ ಆತ್ಮ ಕೆಲವೊಂದು ವಿಚಾರಗಳನ್ನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದೆ. ಹಾಗಾಗಿ ಇಲ್ಲಿ ನಿಮಗೆ ಒಂಟಿತನದ ಫೀಲ್ ಮಾಡಿಸ್ತಿದೆ. ಈ ಖಾಲಿತನದಲ್ಲೇ ನೀವು ನಿಮ್ಮೊಳಗಿನ ಶಕ್ತಿಗಳನ್ನು ಅರಿತುಕೊಳ್ಳಲು ಸಾಧ್ಯ. ಹಾಗಾಗಿ ಇಲ್ಲಿ ಒಂಟಿತನ ಶಾಪವೂ ಅಲ್ಲ, ಹಾಗೆ ಅದೊಂದು ಕೊರಗು ಅನ್ನೋ ರೀತಿಯಲ್ಲಿ ಕೂಡ ನೋಡಬೇಡಿ. ಅದು ನಿಮಗೆ ಒಂದು ಒಳ್ಳೆಯ ಅನುಭವವನ್ನು ಕೊಡುತ್ತೆ ಅನ್ನೋದಕ್ಕೆ ಪಾಸಿಟಿವ್ ಆಗಿ ತೊಗೊಂಡ್ರೆ ಖಂಡಿತವಾಗಿ ಅದೇ ರೀತಿ ಎನರ್ಜಿ ನಿಮಗೆ ಕನೆಕ್ಟ್ ಆಗುತ್ತೆ. ಅಂದರೆ ಈ ಸಮಯ ನನ್ನ ಸಮಯ ಆಗಿದೆ, ನನ್ನ ಬಗ್ಗೆ ನಾನೇನೋ ತಿಳ್ಕೊಳ್ಳೋ ಸಮಯ ಆಗಿದೆ ಅಂತೇಳಿ ನೀವು ಮನವರಿಕೆ ನಿಮಗೆ ನೀವೇ ಮಾಡಿಸ್ಕೊಳ್ಬೇಕು. ನಕಾರಾತ್ಮಕವಾಗಿ ಚಿಂತಿಸಬಾರ್ದು. ಈಗ ನಿಧಾನವಾಗಿ ನಿಮ್ಮೊಳಗೆ ಶಾಂತಿ ಬರ್ತಾ ಇದೆ ಅನ್ನುವ ಫೀಲ್ ಮಾಡ್ಕೊಳ್ಳಿ. ಇನ್ನೂ ನೋವುಗಳು ಇರಬಹುದು, ಆದರೆ ಅದು ಹಿಂದಿನಷ್ಟು ಭಾರವಾಗಿಲ್ಲ, ಕಳ್ಕೊಂಡಿದ್ದೀರಾ. ಕೆಲವೊಮ್ಮೆ ಎಲ್ಲ ಸರಿಯಾಗತ್ತೆ ಅನ್ನೋ ಭಾವನೆ ಬರ್ತಾ ಇದೆ. ದೇವರ ಮೇಲೆ, ನೀವು ನಂಬಿದ ಗುರುವಿನ ಮೇಲೆ, ಯೂನಿವರ್ಸ್ ಮೇಲೆ ಮತ್ತೆ ನಂಬಿಕೆ ಹುಡ್ತಾ ಇದೆ ನಿಮಗೆ. ನೀವು ಮತ್ತೆ ನಿಮ್ಮನ್ನು ಕಟ್ಟಿಕೊಳ್ತಾ ಇದ್ದೀರಾ. ಅಂದರೆ ನಿಮ್ಮ ಆಸೆ ಕನಸುಗಳನ್ನ ಚಿಗುರಿಸ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ. ಹಿಂದೆ ಎಲ್ಲ ರೀತಿಯಲ್ಲೂ ನಂಬಿಕೆ ಕಳ್ಕೊಂಡಿದ್ದೀರಿ, ಈಗ ಭರವಸೆ ಮೂಡ್ತಾ ಇದೆ. ಇದಕ್ಕೆ ಕಾರಣ ಗುರುವಿನ ಶರಣದಲ್ಲಿ ನೀವಿರೋದು. ಹಾಗೆ ಇಲ್ಲಿ ಒಂದು ಸೂಚನೆ ಕೂಡ ಯಾವ ರೀತಿ ಸಿಗ್ತಾ ಇದೆ ಅಂದರೆ ನಿಮ್ಮ ಹೃದಯ ಗುಣವಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅನುಭವ ನಿಮಗಾಗ್ತದೆ. ನೀವು ಅಳಿದ ದಿನಗಳು ವ್ಯರ್ಥವಾಗಿಲ್ಲ, ಅವು ನಿಮ್ಮನ್ನು ಇನ್ನೂ ಮೃದು ಹಾಗೂ ಇನ್ನೂ ಬಲಿಷ್ಠವಾಗಿ ಮಾಡಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ನಿಮ್ಮ ಎನರ್ಜಿ ಅಂದರೆ ಒಳಗಿನ ಕಥೆ ಇದು. ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ಏನೋ ಬದಲಾವಣೆ ಆಗಿದೆ ಖಂಡಿತ. ಒಬ್ಬ ವ್ಯಕ್ತಿ ಅಥವಾ ಒಂದು ಹೊಸ ಸಂಬಂಧ ಅಥವಾ ಒಂದು ನಿರೀಕ್ಷೆ, ಇದು ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರವಾಗಿತ್ತು. ಅದು ದೂರ ಆಗಿರ್ಬೋದು, ಇಲ್ಲ ಹತ್ತಿರವಾಗಿರ್ಬೋದು, ಇಲ್ಲ ನಿಮ್ಮ ನಿರೀಕ್ಷೆಗಳು ಇಲ್ಲಿ ಸೋತಿರ್ಬೋದು, ಗೆದ್ದಿರ್ಬೋದು. ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಆದರೆ ಏನೋ ಕಾರಣಕ್ಕೆ ನೀವೀಗ ಸ್ವಲ್ಪ ದೂರವಾಗಿದ್ದೀರಾ ಅಥವಾ ಒಂಟಿತನ ಹೆಚ್ಚಾಗಿದೆ. ಹೊರಗೆ ನೀವು ನಾರ್ಮಲ್ ಆಗಿರೋ ಹಾಗೆ ತೋರಿಸ್ತಾ ಇದ್ದೀರಾ, ಆದರೆ ಒಳಗೆ ತುಂಬ ಯೋಚನೆ ನಡೀತಾ ಇದೆ. ಯಾಕಂದರೆ ನಿಮ್ಮಿಂದ ಒಬ್ಬ ಪ್ರೀತಿಯ ವ್ಯಕ್ತಿ ದೂರವಾಗಿದ್ದಾರೆ. ಇದು ಹರ್ಮಿಟ್ ಎನರ್ಜಿ. ನೀವು ನಿಮ್ಮೊಳಗೆ ಹೋಗಿ ನಾನು ಯಾರು, ನನ್ನ ಜೀವನ ಏನು ಅಂತ ಹುಡುಕೋ ಹಂತ ಆಗಿದೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇದೆ ಎನರ್ಜಿ. ನಿಮ್ಮ ಹೃದಯ ತುಂಬ ಮೃದು. ಒಮ್ಮೆ ಯಾರನ್ನಾದರೂ ಇಷ್ಟಪಟ್ಟರೆ ನೀವು ಸಂಪೂರ್ಣವಾಗಿ ಅವರಿಗೆ ಸಮರ್ಪಣೆ ಆಗಿಬಿಡ್ತೀರಾ. ಆದರೆ ಅದೇ ನಿಮಗೆ ನೋವು ಕೊಟ್ಟಿದೆ. ಕೆಲವೊಮ್ಮೆ ನಿಮ್ಮ ಪ್ರೀತಿ ಯಾಕೆ ಅರ್ಥ ಆಗಲಿಲ್ಲ ಅನ್ನಿಸ್ತಾ ಇರಬಹುದು. ನೀವು ಕೆಲವೊಮ್ಮೆ ಪಾಸ್ಟ್ ನೆನಪುಗಳಲ್ಲಿ ಹೋಗ್ತೀರಾ. ಹಳೆಯ ಕ್ಷಣಗಳು, ಮಾತುಗಳು ಇವು ನಿಮಗೆ ಮತ್ತೆ ಮತ್ತೆ ಬರ್ತಾ ಇದ್ದಾವೆ, ಮರುಕಳಿಸ್ತಾ ಇದ್ದಾವೆ ನಿಮ್ಮ ಜೀವನದಲ್ಲಿ. ಆದರೆ ನೀವು ಇದನ್ನು ಗಮನಿಸಬೇಕು. ಇದು ನಿಮ್ಮ ದುರ್ಬಲತೆ ಅಲ್ಲ, ಇದು ನಿಮ್ಮ ಆಳವಾದ ಒಂದು ಪ್ರೀತಿ, ದೈವಿಕವಾದ ಒಂದು ಶಕ್ತಿಯ ಹೀಲಿಂಗ್ ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಇದೀಗ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಒಂದು ಬೆಳಕು ಬರ್ತಾ ಇದೆ. ನೀವು ಸ್ಲೋಲಿ ಹೀಲ್ ಆಗ್ತಾ ಇದ್ದೀರಾ. ನಿಮ್ಮ ಮನಸ್ಸು ಮತ್ತೆ ಹೋಪ್ ಫೀಲ್ ಮಾಡ್ಕೊಳ್ತಾ ಇದೆ. ದೇವರ ಆಶೀರ್ವಾದ ನಿಮಗೆ ಸಿಕ್ಕಿದೆ. ಗುರುವು ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ, ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ರಕ್ಷಣೆ ಮಾಡ್ತಾ ಇದ್ದಾರೆ. ಮುಂದಿನ ಒಂದು ಜೀವನದಲ್ಲಿ ಯಾವ ರೀತಿ ತೀರ್ಮಾನವನ್ನು ತಗೊಳ್ಬೇಕು ಅಂತೇಳಿ ಸ್ಪಷ್ಟತೆ ಕೊಡ್ತಾ ಇದ್ದಾರೆ. ಅಂದರೆ ಕೆಲವೊಮ್ಮೆ ಈ ಸೂಚನೆಗಳು ನಿಮಗೆ ಹೇಗೆ ಸಿಗ್ತಾ ಇದ್ದಾವೆ ಅಂದರೆ, ಕೆಲವೊಮ್ಮೆ ಏನೂ ರೀಸನ್ ಇಲ್ಲದೆ ನಿಮ್ಮೊಳಗೆ ಸ್ವಲ್ಪ ಶಾಂತಿ, ಹಾಗೆ ಒಂದು ಒಳ್ಳೆಯ ನೆಮ್ಮದಿಯ ಫೀಲ್ ಆಗ್ತಾ ಇದೆ ಅಲ್ವಾ. ನನ್ನ ಜೀವನದಲ್ಲೂ ಎಲ್ಲ ಸರಿಯಾಗತ್ತೆ, ನನಗೂ ಕೂಡ ಒಂದು ಉತ್ತಮ ಜೀವನ ಸಿಗುತ್ತೆ, ಉತ್ತಮ ದಡ ಸೇರ್ತೀನಿ ಅನ್ನೋ ಒಂದು ಎನರ್ಜಿ ಫೀಲ್ ಆಗ್ತಾ ಇದೆ ಅಂದರೆ ಅದು ಗುರುವಿನ ಒಂದು ಸೂಚನೆಯಾಗಿದೆ. ನಿಮ್ಮ ಜೀವನದಲ್ಲಿ ಹೇಗೆ ಗುರುವು ಕಾಯ್ತಾ ಇದ್ದಾರೆ ಅಂದರೆ, ಇಲ್ಲಿ ತುಂಬ ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ನಿಮ್ಮ ಮೇಲೆ ಗುರುವಿನ ಕಣ್ಣಿದೆ. ಅದು ಕಾಣಿಸೋದಿಲ್ಲ, ಆದರೆ ಅದು ನಿಮ್ಮನ್ನು ರಕ್ಷಿಸ್ತಾ ಇದೆ. ನಿಮ್ಮ ನಂಬಿಕೆ, ಶ್ರದ್ಧಾ, ಸಬೂರಿಯ ಅನುಸಾರವಾಗಿ. ಯಾಕಂದರೆ ನೀವು ಅವರಲ್ಲಿ ಯಾವ ರೀತಿ ಒಂದು ಆಳವಾದ ವಿಶ್ವಾಸವನ್ನಿಟ್ಟು ನಂಬಿಕೆಯಿಂದ ಅವರಲ್ಲಿ ಶರಣಾಗಿದ್ದರು, ಅದೇ ರೀತಿ ನಿಮ್ಮ ಜೀವನದಲ್ಲಿ ನೀವು ಒಂದು ಉತ್ತಮವಾದ ಬೆಳವಣಿಗೆಯನ್ನು ಕಾಣ್ತಾ ಇದ್ದೀರಾ. ಕೆಲವಷ್ಟು ಚೇಂಜಸ್ಗಳು ಕೂಡ ಉಂಟಾಗ್ತಾ ಇದ್ದಾವೆ. ಕೆಲವು ಜನರು ನಿಮ್ಮಿಂದ ದೂರ ಹೋಗಿದ್ದಾರೆ, ಕೆಲವರು ಸಹಾಯ ಕೂಡ ನಿಮಗೆ ಸಿಕ್ಕಿದೆ. ಒಟ್ಟಾರೆಯಾಗಿ ನನಗೆ ಯಾವುದೇ ರೀತಿ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅಂದಾಗಲೇ ನಿಮ್ಗೆ ಯಾವುದಾದ್ರೂ ಒಂದು ಸಹಾಯ ಸಿಗ್ತಾ ಇದೆ ಅಂದರೆ ಅದು ಗುರುವಿನ ಆಶೀರ್ವಾದ. ಅಂದರೆ ನೀವು ಕೆಲವೊಂದು ಸಾರಿ ತುಂಬ ಡೌನ್ ಆಗಿರ್ತೀರ. ಅಂದರೆ ಒಂದು ದುರ್ಬಲತೆಗೆ ಜಾರೋದಾಗಿರ್ಬೋದು, ಕುಗ್ಗೋದಾಗಿರ್ಬೋದು, ನನಗೆ ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ಒಂಟಿಯ ಫೀಲ್ ಮಾಡ್ಕೊಳ್ಳೋದಾಗಿರ್ಬೋದು. ಇಂಥ ಸಂದರ್ಭದಲ್ಲಿ ನಿಮ್ಮ ಕಡೆ ಒಂದು ಸಿಗ್ನಲ್ ಬರುತ್ತೆ. ಒಬ್ಬರ ಮಾತಾಗಿರ್ಬೋದು, ಒಂದು ವಿಡಿಯೋ ಆಗಿರ್ಬೋದು, ಒಂದು ಥಾಟ್ ಆಗಿರ್ಬೋದು, ಒಂದು ಸಹಾಯ ಆಗಿರ್ಬೋದು ನಿಮ್ಮ ಕಡೆ ಬರ್ತಾ ಇದೆ ಅಂದರೆ ಇದು ನೀವು ದೃಢವಾದ ವಿಶ್ವಾಸವಿಟ್ಟು ನಂಬಿರುವ ಗುರುವಿನ ಸಹಾಯವಾಗಿದೆ. ಹಾಗೆ ಕೆಲವೊಂದು ಸಾರಿ ಕೆಲವೊಂದು ಸಂದರ್ಭಗಳು ಹೇಗೆ ಮಾಡ್ತವೆ ಅಂದರೆ, ಆ ಒಂದು ನಿರಾಸೆ ಆಗಿರ್ಬೋದು, ಇಲ್ಲ ಒತ್ತಡ ಆಗಿರ್ಬೋದು, ಅನಿವಾರ್ಯತೆಗಳಾಗಿರ್ಬೋದು, ತಪ್ಪು ದಾರಿಗೆ ಹೋಗಬೇಕು ಅಂಥೇಳಿ ನೀವು ಯೋಚಿಸ್ತಾ ಇರ್ಬೋದು. ಆದರೆ ಅಲ್ಲಿ ಒಂದು ಅಡ್ಡಿ ಖಂಡಿತ ಬರುತ್ತೆ. ಯಾಕಂದರೆ ಅದು ಗುರುವಿನ ಒಂದು ರಕ್ಷಣೆಯ ಬಲವಾಗಿ ಆ ಅಡ್ಡಿ ಬಂದು ನಿಮ್ಮ ಎದುರಿಗೆ ನಿಲ್ಲುತ್ತೆ. ಆ ಕೆಲಸ
ಮಾಡಬಾರ್ದು, ಆ ತಪ್ಪು ದಾರಿಗೆ ನೀನು ಹೋಗಬಾರ್ದು ಅನ್ನೋ ರೀತಿಲಿ ಸ್ವಲ್ಪ ಸಮಾಧಾನವಾಗಿ ಶ್ರದ್ಧಾ ಸಬೂರಿಯಿಂದ ಇರು. ಖಂಡಿತವಾಗಿಯೂ ನಿನ್ನ ಜೀವನಕ್ಕೆ ಒಂದು ಒಳ್ಳೆಯ ಒಂದು ಪರಿವರ್ತನೆ ನಾನು ಕೊಡ್ತೀನಿ ಅನ್ನೋ ರೀತಿಲಿ ಭರವಸೆಯನ್ನು ತುಂಬೋದಾಗಿರ್ಬೋದು. ಈ ರೀತಿ ಸೂಚನೆಗಳು ಕಾಣಿಸ್ಕೊಳ್ತಾ ಇದ್ದಾವೆ ಕೆಲವರಿಗೆ. ನೀವು ಸಂಪೂರ್ಣ ಒಡೆದು ಹೋದಾಗ ಒಳಗೆ ಒಂದು ಇನ್ನೂ ಬದುಕಬೇಕು ಅನ್ನೋ ಶಕ್ತಿ ಬರ್ತಾ ಇದೆ ಅಂದರೆ ಖಂಡಿತ ಆ ಗುರು ನಿಮ್ಮನ್ನು ಹಿಡ್ಕೊಂಡಿರೋದೇ ಇದಕ್ಕೆ ಕಾರಣವಾಗಿದೆ. ನೀವೀಗ ಒಂಟಿತನದಿಂದ ಹೋಗ್ತಾ ಇದ್ದೀರಾ, ಆದರೆ ಅದೇ ನಿಮಗೆ ಕ್ಲಾರಿಟಿ ಕೊಡುತ್ತೆ, ಸ್ಪಷ್ಟವಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡೋದ್ರ ಜೊತೆಗೆ ಕೆಲವು ತಿರುವುಗಳನ್ನು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳ ಮೂಲಕ ಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಎಲ್ಲದನ್ನು ನೀವು ನಂಬಬೇಕು, ಕಾರಣವಿಲ್ಲದೆ ಏನೂ ನಡೆಯೋದಿಲ್ಲ, ಅದ್ರ ಬಗ್ಗೆ ನಂಬಿಕೆ ಇಟ್ಕೊಳ್ಬೇಕು. ನಿಮ್ಮ ಹೃದಯದ ನೋವು ನಿಮ್ಮನ್ನು ಇನ್ನೂ ಸ್ಟ್ರಾಂಗ್ ಮಾಡ್ತಾ ಇದೆ. ಮುಂದೆ ನೀವು ಎಮೋಷನಲಿ ಬ್ಯಾಲೆನ್ಸ್ಡ್ ಆಗ್ತೀರಾ, ಹಾಗೆ ನಿಜವಾದ ಸಂತೋಷವನ್ನು ಕಂಡುಕೊಳ್ತೀರಾ. ಸರಿಯಾದ ವ್ಯಕ್ತಿ, ಸರಿಯಾದ ದಾರಿ ಖಂಡಿತ ನಿಮಗೆ ಸಿಗುತ್ತೆ. ಹಾಗೆ ಇಲ್ಲಿ ನೀವು ಈಗ ಒಂಟಿಯಾಗಿ ನಡೀತಾ ಇದ್ದೀರಾ ಅನಿಸ್ತಾ ಇದೆ, ಆದರೆ ನಿಜವಾಗಿ ಒಂದು ದೈವಿಕ ಶಕ್ತಿ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದೆ. ನಂಬಿಕೆ ಇಡಿ. ನಿಮ್ಮ ಜೀವನದಲ್ಲಿ ಯಾವ ರೀತಿ ಒಂದು ಹಂತ ಬರ್ತಾ ಇದೆ ಅಂದರೆ ಎಲ್ಲವೂ ನಿಂತಿದೆ ಅನ್ನಿಸ್ತಾ ಇರುವ ಸಮಯ ಇದೆ ಆಗಿದೆ. ನೀವು ತುಂಬ ಪ್ರಯತ್ನ ಮಾಡ್ತಾ ಇದ್ದೀರಾ, ಆದರೆ ರಿಸಲ್ಟ್ ಕಾಣ್ತಾ ಇಲ್ಲ. ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ ಅನ್ನುವ ಪ್ರಶ್ನೆ ಬರ್ತಾ ಇದೆ. ಇದು ಪನಿಷ್ಮೆಂಟ್ ಅಲ್ಲ, ಇದು ಒಂದು ಹಂತವಾಗಿದೆ, ಬದಲಾವಣೆಯ ಹಂತ. ನಿಮ್ಮ ಒಳಗಿನ ಸ್ಥಿತಿ ಕೆಲವೊಮ್ಮೆ ಹೆಲ್ಪ್ಲೆಸ್ ಫೀಲ್ ಆಗ್ತಾ ಇದೆ. ನೀವೇ ಆಗಿರ್ಬೋದು, ನಿಮ್ಮ ಕೆಲವು ವಿಚಾರಗಳಾಗಿರ್ಬೋದು, ಕಂಟ್ರೋಲ್ ನಿಮ್ಮ ಕೈಯಲ್ಲಿ ಇಲ್ಲ ಅಂಥೇಳಿ ನಿಮ್ಗೆ ಅನ್ನಿಸ್ತಾ ಇರ್ಬೋದು, ಬಿಡೋಣ ಅನ್ನಿಸ್ತಾ ಇರ್ಬೋದು, ಆದರೆ ಬಿಡೋಕ್ಕಾಗ್ತಾ ಇಲ್ಲ. ಕೆಲವಷ್ಟು ವಿಚಾರಗಳನ್ನು ತ್ಯಾಗ ಕೂಡ ಮಾಡಿದ್ದೀರ, ಆದರೆ ಅದರ ವ್ಯಾಲ್ಯೂ ಸಿಗ್ತಾ ಇಲ್ಲ ಅನ್ನುವ ಭಾವನೆ ಕೂಡ ನಿಮ್ಮಲ್ಲಿ ಉಂಟಾಗ್ತಾ ಇದೆ. ರಿಲೇಷನ್ಶಿಪ್ ಸ್ಟಕ್ ಆಗಿರ್ಬೋದು, ನೀವು ನಿಮ್ಮ ಕಡೆಯಿಂದ ಆದ ಎಫರ್ಟನ್ನು ಹಾಕ್ತಾ ಇದ್ದೀರಾ, ಅಲ್ಲಿ ಇನ್ನೊಬ್ಬರು ಸೈಲೆಂಟ್ ಆಗಿರ್ಬೋದು, ಇಲ್ಲ ನೀವು ಸೈಲೆಂಟ್ ಆಗಿದ್ದೀರಾ, ಅವರು ನಿಮ್ಮನ್ನು ಪಡ್ಕೊಳ್ಳೋಕ್ಕೆ ಎಫರ್ಟ್ ಆಗ್ತಾ ಇರ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಿದೆ. ಇದು ಕಾಯುವ ಹಂತ ಆಗಿದೆ, ಆದರೂ ಕೂಡ ನಾನು ಇನ್ನೆಷ್ಟು ಕಾಯಲಿ ಅಂತ ಹೇಳಿ ನಿಮಗೆ ಅನ್ನಿಸ್ತಾ ಇರ್ಬೋದು. ಪ್ರಶ್ನೆ ಕೂಡ ನೀವು ಮಾಡ್ತಾ ಇದ್ದೀರಾ. ಆದರೆ ಇಲ್ಲಿ ಕೆಲವೊಂದು ವಿಚಾರಗಳನ್ನು ಕಂಟ್ರೋಲ್ ಮಾಡಬೇಕು ಅಂತೇಳಿ ನಿಮಗೆ ಅನ್ನಿಸ್ತಾ ಇದೆ, ಆದರೆ ಆ ವಿಚಾರಗಳನ್ನು ನೀವು ಕಂಟ್ರೋಲ್ ಮಾಡೋದನ್ನು ಬಿಡಬೇಕು. ಕೆಲವೊಮ್ಮೆ ನಾವು ಹೆಚ್ಚು ಟ್ರೈ ಮಾಡಿದರೆ ಜೀವನ ಇನ್ನೂ ಸ್ಲೋ ಆಗುತ್ತೆ ಅನ್ನೋ ರೀತಿಯಲ್ಲೂ ಕೂಡ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಸ್ವಲ್ಪ ನೀವು ಬಿಟ್ಬಿಡಬೇಕು, ಟ್ರಸ್ಟ್ ಮಾಡಿ. ಈ ರೀತಿಯಾಗಿ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿಕೊಂಡಾಗ, ಶಾಂತತೆಯನ್ನು ನಿಮ್ಮಲ್ಲಿ ನೀವು ಕಂಡುಕೊಂಡಾಗ, ಸ್ವಲ್ಪ ವಿಚಾರಗಳನ್ನು ಏನು ಹಿಡ್ಕೊಂಡಿದ್ದೀರಲ್ಲ ಅದನ್ನು ಬಿಟ್ಟು ನೀವು ನೋಡಿದಾಗ ನಿಮ್ಮ ಜೀವನದಲ್ಲಿ ಎಲ್ಲವೂ ಆಲ್ಮೋಸ್ಟ್ ಸರಿ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ನಿಮಗೆ ಅನುಭವ ಆಗತ್ತೆ. ಸುಮ್ಮನೆ ಆ ವಿಚಾರಗಳನ್ನು ನಾನೇ ಹಿಡಿದಿಟ್ಕೊಂಡು ಇಷ್ಟು ದಿನ ನಾನು ಕೂಡ ವ್ಯಥೆಪಟ್ಟೆ, ನನ್ನ ಕಂಟ್ರೋಲಿಗೆ ನಾನೇ ಸಿಗದೆ ಆಗಿಬಿಟ್ಟೆ ಅನ್ನೋ ರೀತಿಯಲ್ಲಿ ಕೂಡ ನೀವು ಫೀಲ್ ಮಾಡ್ಕೊಳ್ತೀರಾ. ಅಂದರೆ ಒಂದು ಕೊನೆಗೂ ಕೂಡ ಒಂದು ವಾಸ್ತವ ಸತ್ಯದ ಅರಿವನ್ನು ಗುರು ಇಲ್ಲಿ ನಿಮಗೆ ಮಾಡಿಸ್ತಾರೆ. ನಿಮ್ಮ ಜೀವನದಲ್ಲಿ ಇದು ತಡ ಆಗ್ತಾ ಇರುವ ಸೂಚನೆ ಅಲ್ಲ, ಇದು ಒಂದು ದೈವಿಕ ಸಮಯ ಆಗಿದೆ. ನೀವು ನಿಂತಿದ್ದೀರಾ ಅಂದರೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅರ್ಥ. ಇಲ್ಲಿ ಗುರು ಹೇಳ್ತಾ ಇದ್ದಾರೆ ನಿಮಗೆ, ಅಂದರೆ ನಿಮ್ಮನ್ನು ನಿಲ್ಲಿಸಿದರೆ ಸ್ವಲ್ಪ ಯಾವುದೇ ರೀತಿ ಕೆಲಸ ಕಾರ್ಯ ಇಲ್ಲದೆ ತಡ ಆಗ್ತಾ ಇದೆ ಅಂದರೆ ನಾನು ನಿಮ್ಮ ಪರವಾಗಿ ಕೆಲಸ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ನಿಮ್ಮನ್ನು ಸ್ವಲ್ಪ ಹೊತ್ತು ನಿಲ್ಲಿಸಿದ್ದೀನಿ. ಆ ಸಮಯದಲ್ಲಿ ನೀವು ನಿಮಗೋಸ್ಕರ ಏನಾದರೂ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ನಿಲ್ಲಿಸಿದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ನಿಮ್ಗೆ ಅನ್ನಿಸ್ತಾ ಇರ್ಬೋದು ನಾನು ಏನೂ ಮಾಡ್ತಾ ಇಲ್ಲ ಅಂತ ಹೇಳಿ ಅನ್ನಿಸ್ತಾ ಇದ್ರೂ ಕೂಡ ಒಳಗೆ ನಿಮ್ಮ ಜೀವನ ಚೇಂಜ್ ಆಗ್ತಾ ಇದೆ. ಇದು ಗುರುವಿನ ಮಾರ್ಗದರ್ಶನ, ಒಂದು ಶಿಕ್ಷಣ ಕೊಡುವ ರೀತಿ ನೀತಿಯಾಗಿದೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಿದೆ. ಈಗ ಸ್ಟಕ್ ಅನಿಸೋದು ನಿಧಾನವಾಗಿ ಮೂವ್ ಆಗುತ್ತೆ. ನೀವು ಸಿಚುವೇಶನ್ಗೆ ಹೊಸ ಆ್ಯಂಗಲ್ನಲ್ಲಿ ನೋಡೋದನ್ನು ಕಲಿತಾ ಇದ್ದೀರಾ. ಖಂಡಿತವಾಗಿ ಸ್ಪಷ್ಟತೆ ಸಿಗುತ್ತೆ, ದೊಡ್ಡ ಡಿಸಿಷನ್ ಕೂಡ ಕ್ಲಿಯರ್ ಆಗುತ್ತೆ. ಇಲ್ಲಿ ಯಾವ ರೀತಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಕೆಲವರಿಗೆ ಅಂದರೆ ಕೆಲಸಗಳು ನಿಂತ ಹಾಗೆ ಕಾಣಿಸ್ತಾ ಇದೆ, ರಿಲೇಷನ್ಶಿಪ್ ಮುಂದೆ ಹೋಗ್ತಾ ಇಲ್ಲ, ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಫಲಿತಾಂಶ ಸಿಗ್ತಾ ಇಲ್ಲ. ಯಾವ ಹಂತದಲ್ಲಿ ನೀವು ನಿಂತಿದ್ದೀರಾ ಅಂದರೆ ವೆಯ್ಟಿಂಗ್, ಹಾಗೆ ಡಿಲೇ, ಹಾಗೆ ಕನ್ಫ್ಯೂಷನ್, ಈ ಹಂತದಲ್ಲಿ ಈಗ ನೀವಿದ್ದೀರಾ. ಆದರೆ ಇಲ್ಲಿ ನಿಲ್ಲು, ನೋಡು, ದೃಷ್ಟಿಕೋನವನ್ನು ಬದಲಿಸಿ ನೋಡು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಈಗ ನೀವು ಮಾಡ್ತಾ ಇರುವ ವಿಧಾನ ಸರಿ ಇಲ್ಲ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಆದ್ದರಿಂದ ಲೈಫ್ ನಿಮಗೆ ಪುಷ್ ಕೊಟ್ಟಿದೆ. ಹೆಚ್ಚು ತ್ಯಾಗ ಮಾಡ್ತಾ ಇದ್ದೀರಾ ಅಂದರೆ ಅದು ಕೂಡ ನಿಮ್ಮ ವ್ಯಾಲ್ಯೂವನ್ನು ನೀವು ಕಡಿಮೆ ಮಾಡ್ಕೊಳ್ಳೋ ಸೂಚನೆ ಕಾಣಿಸ್ತಾ ಇದೆ. ಇದರಿಂದ ನಿಮ್ಮ ಜೀವನದಲ್ಲಿ ಬ್ಲಾಕೇಜ್ ಅಂದರೆ ಸ್ಟಕ್ ಫೀಲಿಂಗ್ ಆಗ್ತಾ ಇರೋದ್ರಿಂದ ಮೂವ್ ಆಗೋಕ್ಕಾಗ್ತಾ ಇಲ್ಲ. ಹಾಗೆ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ನನ್ನ ಜೊತೆಗೆ ಯಾಕೆ ಹೀಗಾಗ್ತಾ ಇದೆ ಅನ್ನುವ ಒಂದು ಪ್ರಶ್ನೆ. ಇಲ್ಲಿ ಡೇಂಜರ್ ಏನಂದರೆ ನೀವು ನಿಮ್ಮ ಪವರನ್ನು ಮರೆತು ಬಿಡ್ತಾ ಇದ್ದೀರಾ. ಇಲ್ಲಿ ಗುರುವು, ಇಲ್ಲಿ ಯೂನಿವರ್ಸ್ ನಿಮ್ಗೆ ಏನು ಹೇಳ್ತಾ ಇದೆ ಅಂದರೆ ನೀವು ಬಿಡಬೇಕಾದದನ್ನು ಹಿಡ್ಕೊಂಡಿದ್ದೀರಾ, ಯೂನಿವರ್ಸ್ ಅದನ್ನು ಫೋರ್ಸ್ ಮಾಡಿ ಬಿಡಿಸ್ತಾ ಇದೆ. ಅದಕ್ಕೋಸ್ಕರನೇ ಗುರುವು ಎಲ್ಲ ರೀತಿಯಲ್ಲೂ ನಿಮ್ಮ ಜೀವನದಲ್ಲಿ ಕಾರ್ಯಪ್ರವೃತ್ತರಾಗಿ ನೀವು ಏನು ಬಿಡಬೇಕು ಅದನ್ನು ಬಿಡಿಸ್ತಾ ಇದ್ದಾರೆ. ನಿಮ್ಮಿಂದ ಏನು ಹೊರಗೆ ಹೋಗಬೇಕು ಅದನ್ನು ಹೋಗಿಸ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ನಿಮ್ಮ ಆತ್ಮದ ಉದ್ದೇಶ ಏನಿದೆಯೋ ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ನಿಮ್ಮ ಮೂಲಕ ನಿಮ್ಮನ್ನು ಸಚೇತಗೊಳಿಸಿ ಆ ದಾರಿಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ. ನೀವು ತಪ್ಪು ದಾರಿಗೆ ಹೋಗ್ತಿದ್ದೀರಾ, ಅದಕ್ಕಾಗಿ ಇಲ್ಲಿ ಡಿಲೇ ಆಗ್ತಾ ಇದೆ. ನೀವು ಸ್ಲೋ ಆಗಬೇಕು, ಇಲ್ಲದಿದ್ದರೆ ಮುಂದೆ ದೊಡ್ಡ ಪ್ರಾಬ್ಲಮ್ ಬರ್ತಾ ಇತ್ತು. ನೀವು ತಡ ಯಾಕೆ ಆಗ್ತಾ ಇದೆ ಅಂತ ಹೇಳಿ ನಿಮಗೆ ಅರ್ಥ ಆಗ್ತಾ ಇಲ್ಲ, ಆದರೆ ನಾನು ನಿಮ್ಮ ಪರವಾಗಿ ಸರಿಪಡಿಸ್ತಾ
ಕೆಲವೊಂದು ಸಾರಿ ನಿಮ್ಮನ್ನು ಮುಂದೆ ತೊಗೊಂಡು ಹೋಗ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಯಾಕಂದರೆ ನಿಮಗೆ ಮುಂದೆ ಏನಾಗುತ್ತೆ ಅಂತೇಳಿ ನಿಮಗೆ ಗೊತ್ತಿಲ್ಲ, ಆದರೆ ನೀವು ನಂಬಿರೋ ಗುರುವಿಗೆಲ್ಲ ಗೊತ್ತಿದೆ. ಹಾಗಾಗಿ ಅವರು ನಿಮ್ಮ ಜೀವನದಲ್ಲಿ ಏನಿರಬೇಕು ಏನಿರಬಾರ್ದು, ಯಾವ ಅಡೆತಡೆ ನಿಮ್ಮ ಜೀವನದಲ್ಲಿ ಸಮಸ್ಯೆ ಮಾಡ್ತಾ ಇದೆ ಅಂತೇಳಿ ನೀವು ಅಂದ್ಕೊಂಡಿದ್ರೆ ಅದೇ ಅಡೆತಡೆ ನಿಮ್ಮನ್ನು ಒಂದಲ್ಲ ಒಂದು ರೀತಿಯಲ್ಲಿ ಇಲ್ಲಿ ಉಳಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇದೆ ಎನರ್ಜಿ. ನೀವು ಬಯಸಿದ್ದು ಸಿಗೋದಿಲ್ಲ, ಆದರೆ ನಿಮಗೆ ಬೇಕಾದದ್ದು ಮಾತ್ರ ಖಂಡಿತ ಸಿಗುತ್ತೆ. ಯಾಕಂದರೆ ನೀವು ಬಯಸ್ತಾ ಇರೋದು ಕೆಲವೊಂದು ವಿಚಾರಗಳಲ್ಲಿ ತಪ್ಪಿದೆ, ಆ ವ್ಯಕ್ತಿ ಸರಿ ಇಲ್ಲ, ಆ ವಿಚಾರ ಸರಿ ಇಲ್ಲ, ಏನು ಬೇಕು ಅಂತೇಳಿ ಹಂಬಲಿಸ್ತಿದ್ರೆ ಅದೇ ಸರಿ ಇಲ್ಲ, ತಪ್ಪಾದ ಆಯ್ಕೆ ಆಗಿರೋದ್ರಿಂದ ಇಲ್ಲಿ ತಡ ಆಗ್ತಾ ಇರ್ಬೋದು. ಇಲ್ಲ ಆ ಆಯ್ಕೆಯನ್ನು ಸರಿಪಡಿಸಿ ನಿಮಗೆ ಅದು ಸಿಗೋ ಹಾಗೆ ಮಾಡ್ಬೋದು ನಿಮ್ಮ ನಂಬಿಕೆಗೆ ಅನುಸಾರವಾಗಿ. ಇಲ್ಲ ಅಂದರೆ ಅದು ನಿಮಗೆ ಸಿಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ನಿಮ್ಗೆ ಏನು ಬೇಕಾದದ್ದು, ನಿಮ್ಗೇನು ಹಿತ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ, ನಿಮ್ಮ ಜೀವನಕ್ಕೆ ಯಾವುದು ಒಳ್ಳೆಯದು ಅದನ್ನು ಗುರು ಇಲ್ಲಿ ನಿಮಗೆ ಕೊಡಿಸ್ಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಇಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇದೆ. ಕೆಲವೊಂದು ವಿಚಾರಗಳಲ್ಲಿ ಒತ್ತಡ ಹೇರ್ಕೊಂಡು ಅದು ಬೇಕೇ ಬೇಕು ಅಂತೇಳಿ ಬಯಸಕ್ಕೆ ಹೋಗಬೇಡಿ. ಕೆಲವೊಂದು ಸರಿ ಅದನ್ನು ಬಿಡೋದನ್ನು ನೀವು ಕಲೀಲೇಬೇಕು. ಸಹನೆ ಹಾಗೆ ಸಂಯಮದಿಂದ ವರ್ತಿಸೋದನ್ನು ನೀವು ಕಲಿಬೇಕು. ಹೊಸ ದೃಷ್ಟಿಕೋನದಿಂದ ನಿಮ್ಮ ಜೀವನ ಶೈಲಿಯನ್ನು ನೋಡೋದನ್ನು ಕಲೀರಿ. ಆಗ ನಿಮ್ಮ ವ್ಯಾಲ್ಯೂ ನಿಮಗೆ ಅರ್ಥ ಆಗತ್ತೆ. ಹಾಗೆ ಇಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಲ್ಲ ಒಂದಿಷ್ಟು ಕೆಲವು ವಿಚಾರಗಳಲ್ಲಿ, ಅಲ್ಲಿ ನಿಮಗೆ ಗುರುವು ಒಂದು ಒಳ್ಳೆಯ ದಾರಿಯನ್ನು ತೆರೆದಿಡ್ತಾ ಇದ್ದಾರೆ. ಖಂಡಿತ ಆ ವಿಚಾರದಲ್ಲಿ ಸ್ಪಷ್ಟತೆ ಸಿಗುತ್ತೆ. ಆ ವಿಚಾರದಿಂದ ನೀವು ಹೊರಗೆ ಬರ್ತೀರಿ. ನಿಮ್ಮ ಜೀವನ ಈಗ ಸರಿಯಾದ ದಾರಿಗೆ ತಿರುಗಿಸ್ತಾ ಇದ್ದಾರೆ ಗುರುವು. ನೀವು ಯಾವುದನ್ನ ಡಿಲೇ ಅಂತೇಳಿ ಅಂದ್ಕೊಂಡಿದ್ರು, ಅಡ್ಡಿ ಆತಂಕಗಳು ಯಾಕೆ ಉಂಟಾಗ್ತಾ ಇದ್ದಾವೆ ನನ್ನ ಜೀವನದಲ್ಲಿ ಅಂತೇಳಿ ಪ್ರಶ್ನೆ ಮಾಡ್ತಿದ್ರು, ಅದು ಒಂದು ಡಿವೈನ್ ಸಮಯ, ಪ್ರೊಟೆಕ್ಷನ್ ಅಂತ ಹೇಳಿ ಬರ್ತಾ ಇದೆ. ಗುರುವಿನ ಪ್ರೊಟೆಕ್ಷನ್ ಆಗಿದೆ. ಇದ್ದಕ್ಕಿದ್ದ ಹಾಗೆ ನಿಮಗೆ ಹಳೆಯ ನೆನಪುಗಳು, ಬಾಲ್ಯದ ಸ್ಮರಣೆಗಳು, ಹಳೆಯ ಪ್ರೀತಿ, ಹಳೆಯ ವ್ಯಕ್ತಿ, ಇಂತಹ ಕೆಲವು ಶುದ್ಧ ಅಂದರೆ ಪ್ಯೂರ್ ಇನೋಸೆಂಟ್ ಫೀಲಿಂಗ್ಸ್ ಬರ್ತಾ ಇದ್ದಾವೆ. ನಿಮ್ಮ ಜೀವನದಲ್ಲಿ ನಿಮ್ಮ ಪಾಸ್ಟ್ ಮತ್ತೆ ನಿಮ್ಮ ಜೀವನಕ್ಕೆ ಸಂಪರ್ಕ ಆಗ್ತಾ ಇದೆ. ಎಕ್ಸ್ ಪರ್ಸನ್ ಮತ್ತೆ ಸಂಪರ್ಕ ಮಾಡ್ಬೋದು. ಹಳೆಯ ರಿಲೇಷನ್ಶಿಪ್ ಬಗ್ಗೆ ಮತ್ತೆ ಯೋಚನೆ, ಮುಗ್ಧ ಅಂದರೆ ಸತ್ಯ, ಜೀನಿಯನ್ ಇನೋಸೆಂಟ್ ಲವ್ ಎನರ್ಜಿ ಕನೆಕ್ಟ್ ಆಗ್ಬೋದು ಅನ್ನೋ ರೀತಿಲಿ ಬರ್ತಾ ಇದೆ. ಅದು ಅವನು ಅವಳು ಮತ್ತೆ ಬರ್ತಾರೆ ಅನ್ನೋ ಪ್ರಶ್ನೆಗೂ ಕೂಡ ಇಲ್ಲಿ ಉತ್ತರ ಸಿಗ್ತಾ ಇದೆ. ಯಾಕಂದರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನೀವು ಯಾವ ರೀತಿ ಕೂಡ ಅದನ್ನು ತಗೊಳ್ಬೋದು. ಇದು ಸಾಧ್ಯತೆ ಹೆಚ್ಚಿದೆ ಅನ್ನೋ ರೀತಿಲಿ ಕನೆಕ್ಟ್ ಆಗ್ತಾ ಇದೆ. ಆದರೆ ಗಮನಿಸಿ, ಸೇಮ್ ಮಿಸ್ಟೇಕ್ ರಿಪೀಟ್ ಆಗಬಾರ್ದಷ್ಟೇ. ಹಳೆಯ ಕೆಲವು ನೋವುಗಳು ಹೀಲ್ ಆಗ್ತವೆ. ಹಾಗೆ ಇನ್ನರ್ ಚೈಲ್ಡ್ ಹೀಲಿಂಗ್, ನಿಮ್ಮ ಮನಸ್ಸು ಮತ್ತೆ ಮೃದುವಾಗ್ತಾ ಹೋಗುತ್ತೆ. ಕೆಲವೊಮ್ಮೆ ನೀವು ಪಾಸ್ಟ್ ನೆನಪಿನಲ್ಲಿ ಲಾಸ್ಟ್ ಆಗ್ತೀರಾ, ಅದರಿಂದ ಮಿಕ್ಸ್ಡ್ ಫೀಲಿಂಗ್ಸ್ ಕೂಡ ಬರ್ತವೆ. ಹಳೆಯ ಆಪರ್ಚುನಿಟಿ ಮತ್ತೆ ಬರ್ಬೋದು. ಓಲ್ಡ್ ಸ್ಕಿಲ್ಸ್, ಟ್ಯಾಲೆಂಟ್ ಮತ್ತೆ ಯೂಸ್ ಆಗಬಹುದು. ಹಾಗೆ ಚೈಲ್ಡ್ಹುಡ್ ಡ್ರೀಮ್ ಮತ್ತೆ ಆಕ್ಟಿವೇಟ್ ಆಗಬಹುದು. ಈ ರೀತಿ ಸೂಚನೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾವೆ ಈಗ ನಿಮಗೆ. ಹಾಗಾಗಿ ಪಾಸ್ಟ್ನಲ್ಲಿ ಸ್ಟಕ್ ಆಗಿರೋದು, ಮುಂದೆ ಹೋಗೋಕ್ಕಾಗೋದಿಲ್ಲ ಅಂತೇಳಿ ಏನು ಅಂದ್ಕೊಂಡಿದ್ರಲ್ಲ, ನಿಮ್ಮ ಜೀವನದಲ್ಲಿ ಅವು ಮರುಕಳಿಸ್ತವೆ. ಹಾಗೆ ಮತ್ತೆ ಅದೇ ತಪ್ಪುಗಳನ್ನು ಮಾಡಬೇಡಿ. ಅಂದರೆ ನಿಮಗೆ ಹಳೆಯ ಆಪರ್ಚುನಿಟಿ, ಯಾವುದೋ ಒಂದು ಕೆಲಸವನ್ನು ಕಳ್ಕೊಂಡಿದ್ರೋ, ಇಲ್ಲ ಯಾವುದೋ ಒಂದು ಒಳ್ಳೆಯ ಆಪರ್ಚುನಿಟಿ ಬಂದಿದ್ದೋ, ಅದು ತಪ್ಪು ಹೋಗಿತ್ತಾ, ಅದು ಮತ್ತೆ ಬರಬಹುದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನಿಮ್ಮ ಒಂದು ಓಲ್ಡ್ ಸ್ಕಿಲ್, ಟ್ಯಾಲೆಂಟ್ ಅವ್ರು ಗುರುತಿಸಿ ಇದನ್ನು ನಿಮಗೆ ಕೊಡ್ತಾ ಇರ್ಬೋದು. ಹಾಗಾಗಿ ಇಲ್ಲಿ ದೃಢ ವಿಶ್ವಾಸದಿಂದ ಅವುಗಳನ್ನು ತಗೊಳ್ಳಿ. ಹಳೆಯದು ಚೆನ್ನಾಗಿತ್ತು ಅಂತ ಹೇಳಿ ಪ್ರೆಸೆಂಟ್ ಇಗ್ನೋರ್ ಮಾಡೋದು ಕೂಡ ತಪ್ಪಾಗತ್ತೆ. ಅಂದರೆ ಕೆಲವೊಮ್ಮೆ ಯಾವ ರೀತಿ ಆಗುತ್ತೆ ಅಂದರೆ, ಹಳೆಯ ಜೀವನ ಶೈಲಿ, ಹಳೆಯ ಒಂದಿಷ್ಟು ಕೆಲವು ವ್ಯಕ್ತಿಗಳ ನೆನಪುಗಳಾಗಿರ್ಬೋದು, ವಿಚಾರಗಳಾಗಿರ್ಬೋದು, ಅವುಗಳನ್ನು ನೆನಪು ಮಾಡಿಕೊಂಡು ಈಗಿನ ವಾಸ್ತವ ಜೀವನವನ್ನು, ಸಿಕ್ಕಿರುವ ವ್ಯಕ್ತಿಗಳನ್ನು, ಕೆಲಸವನ್ನು, ಒಂದು ಜೀವನ ಶೈಲಿಯನ್ನು ಇಗ್ನೋರ್ ಮಾಡೋದು ಕೂಡ ತಪ್ಪಾಗತ್ತೆ. ಹಾಗಾಗಿ ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿ, ಆಗ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ನೀವು ತುಂಬ್ಕೊಳ್ಳೋಕೆ ಸಾಧ್ಯ ಆಗ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕರೆಕ್ಟ್ ಆಗ್ತದೆ. ಹಳೆಯ ನೆನಪುಗಳನ್ನು ಪ್ರೀತಿಯಿಂದ ನೋಡಿ, ಆದರೆ ಅದರಲ್ಲಿ ಉಳ್ಕೊಳ್ಬೇಡಿ. ಅಂದರೆ ನಿಮ್ಮ ಹೃದಯದ ಹಳೆಯ ಪ್ರೀತಿ ಇರ್ಬೋದು, ಮತ್ತು ನಿಮ್ಮ ಮುಂದೆ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಅಂದರೆ ಹಳೆಯ ನೆನಪುಗಳು ಮರುಕಳಿಸ್ತವೆ, ಎದುರಿಗೆ ಬರ್ಬೋದು, ಆ ವ್ಯಕ್ತಿ ಬರ್ಬೋದು, ಆ ವಿಚಾರ ಬರ್ಬೋದು, ಯಾವುದೋ ಒಂದು ನೆನಪು ನಿಮಗೆ ಕಾಡ್ಬೋದು. ಈ ಸಮಯದ ಕೆಲವು ನಿರಾಸೆಗಳು, ಕೊರಗುಗಳು ಹಳೆಯ ಸಮಯದ ಪ್ರೀತಿ, ಕೆಲವು ವಿಚಾರಗಳನ್ನು ನೆನಪು ಮಾಡ್ತಾ ಇದೆ. ಹಾಗಂತ ವಾಸ್ತವ ಒಂದು ವಿಚಾರಗಳನ್ನು ಕಡೆಗಣಿಸೋದು ತಪ್ಪು. ಯಾಕಂದರೆ ಈಗಿನ ವಾಸ್ತವ ಜೀವನ ನಿಮ್ಮ ಆತ್ಮದ ಆಯ್ಕೆ ಆಗಿರ್ಬೋದು, ಇಲ್ಲ ಯಾರನ್ನಾದರೂ ಪರಿವರ್ತನೆ ಮಾಡೋಕ್ಕೋಸ್ಕರ, ಇಲ್ಲ ಋಣವನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ನೀವೇ ಆಯ್ಕೆ ಮಾಡ್ಕೊಂಡಿರುವ ಜೀವನವಾಗಿರುತ್ತೆ. ಹಾಗಾಗಿ ಕೆಲವೊಂದು ಸಾರಿ ಆ ಹಳೆಯ ನೆನಪುಗಳು, ಸಂತೋಷದ ವಿಚಾರಗಳು, ವ್ಯಕ್ತಿಗಳು ಈಗ ನಿಮಗೆ ಒಂದು ಭಾವನಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ ಅಂದರೆ, ಆ ವಿಚಾರಗಳು ನಿಮಗೆ ಪ್ರೇರಣೆ ಆಗಬೇಕೆ ವಿನಃ ಪದೇ ಪದೇ ಅವುಗಳನ್ನು ಮರುಕಳಿಸ್ಕೊಂಡು ನಿಮ್ಮ ಜೀವನ, ಈಗಿನ ವಾಸ್ತವ ಜೀವನವನ್ನು ಕೆಲವೊಂದು ಸಾರಿ ಹಾಳು ಮಾಡ್ಕೊಳ್ಳೋದು ಬೇಡ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅವು ಕೇವಲ ನೆನಪಾಗಿರಬೇಕು, ನೀವು ಮುಂದೆ ಹೋಗಲಿಕ್ಕೆ ಪ್ರೇರಣೆಯಾಗಿರಬೇಕು ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ ಎನರ್ಜಿ. ಅವು ನಿಮ್ಮನ್ನು ತಡೆದು ನಿಲ್ಲಿಸುವಂತಿರಬಾರ್ದು. ಈಗಿನ ವಾಸ್ತವ ಜೀವನವನ್ನು ಕಡೆಗಣಿಸಿ ಹಾಳು ಮಾಡ್ಕೊಳ್ಳೋ ಹಾಗಿರಬಾರ್ದು. ಈಗಿನ ವಾಸ್ತವ ಜೀವನ ಒಂದು ಪಾಠ ಆಗಿದ್ದು, ಅದು ಹಳೆಯ ಜೀವನಕ್ಕೆ ನಿಮ್ಮನ್ನು ಮರುಕಳಿಸಿ ಕರ್ಕೊಂಡು ಹೋಗ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಇಲ್ಲಿ ಈಗಿನ ಎನರ್ಜಿ ನಿಮ್ಮ ಜೀವನದಲ್ಲಿ ಬೆಳಕು ಶುರುವಾಗಿದೆ ಅನ್ನೋದರ ಸ್ಪಷ್ಟ ಸೂಚನೆ ಸಿಗ್ತಾ ಇದೆ. ಇಲ್ಲಿ ಹೀಲಿಂಗ್, ಆಸೆ, ದೈವಿಕ ಆಶೀರ್ವಾದ, ಗುರುವಿನ ಮಾರ್ಗದರ್ಶನ, ಮನಃಶಾಂತಿ, ಹಾಗೆ ನೀವು ಅನುಭವಿಸಿದ ಕಷ್ಟದ ನಂತರ ಈಗ ಶಾಂತಿ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಕೆಲವು ಸೂಚನೆಗಳು ಸಿಗ್ತಾ ಇದ್ದಾವೆ. ನೀವು ಹಿಂದೆ ತುಂಬ ಕಷ್ಟ ಅನುಭವಿಸಿದ್ದೀರಾ, ಹೋರಾಟನೇ ಮಾಡಿದ್ದೀರಾ,
ಮನಸ್ಸು ಒಡೆದಂತಾಗಿತ್ತು. ಏನು ಮಾಡೋದು ಅಂತೇಳಿ ಗೊತ್ತಾಗದ ಸ್ಥಿತಿಯನ್ನು ನೀವು ಅನುಭವಿಸಿದ್ದೀರ. ಆದರೆ ಈಗ ನಿಧಾನವಾಗಿ ನಿಮ್ಮ ಮನಸ್ಸು ಲೈಟ್ ಆಗ್ತಾ ಇದೆ. ಹೋಪ್ ಮತ್ತೆ ಹುಡ್ತಾ ಇದೆ. ಎಲ್ಲ ಸರಿಯಾಗತ್ತೆ ಅನ್ನುವ ಫೀಲಿಂಗ್ ಬರ್ತಾ ಇದೆ. ಇದು ಸ್ಟಾರ್ ಎನರ್ಜಿ ಆಗಿದೆ. ಬ್ರೋಕನ್ ಹಾರ್ಟ್ ಹೀಲಿಂಗ್ ಕೂಡ ಆಗ್ತಾ ಇದೆ. ಜೀನಿಯನ್ ಅಂದರೆ ಒಂದು ಸತ್ಯ ತುಂಬಿದ, ಮುಗ್ಧತೆ ತುಂಬಿದ ಲವ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ರಿಲೇಷನ್ಶಿಪ್ನಲ್ಲಿ ಮತ್ತೆ ಶಾಂತಿ ಬರುತ್ತೆ, ನಂಬಿಕೆ ಹೆಚ್ಚಾಗುತ್ತೆ. ಹಾಗೆ ಕೆಲವು ತಪ್ಪುಗಳನ್ನು ತಿದ್ದುಕೊಂಡು ಅವರು ನಿಮ್ಮ ಜೊತೆ ಒಂದು ರಿಲೇಷನ್ಶಿಪ್ಪಲ್ಲಿ ಮತ್ತೆ ಮುಂದುವರಿತಾರೆ. ಅವರು ಮರಳಿ ಬಂದೇ ಬರ್ತಾರೆ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಅಲ್ಲೊಂದು ಪಾಠವನ್ನು ಕಲಿತು. ಆದರೆ ಸ್ವಲ್ಪ ಸಮಯ ತಗೊಳುತ್ತೆ. ಪಾಸ್ಟಲ್ಲಿ ನೋವು ಇದ್ದರೂ ಕೂಡ, ಕಂಡಿದ್ರೂ ಕೂಡ ಫ್ಯೂಚರ್ ಕ್ಲೀನ್ ಮತ್ತು ಪ್ಯೂರ್ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ಗುರುವು ಸೂಚಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಸ್ಟ್ರೆಸ್ ಕಡಿಮೆ ಆಗುತ್ತೆ. ನಿಮ್ಮ ಡ್ರೀಮ್ ಕಡೆ ಸ್ಲೋ ಆಗಿ ಹೋಗ್ತಾ ಇದ್ದೀರಾ. ಒಳ್ಳೆಯ ಅವಕಾಶಗಳು ಬರ್ತಾ ಇದ್ದಾವೆ. ಇದು ಒಂದು ಸ್ಟ್ರಾಂಗ್ ಸಿಗ್ನಲ್. ನೀವು ದೇವರ ರಕ್ಷಣೆಗೆ ಒಳಗಾಗಿದ್ದೀರಾ. ಗುರುವಿನ ಮಾರ್ಗದರ್ಶನ ನಿಮ್ಮನ್ನು ಹಂತ ಹಂತವಾಗಿ ರಕ್ಷಣೆ ಮಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಸ್ಟ್ರಾಂಗ್ ಸಿಗ್ನಲ್ ನಿಮಗೆ ಸಿಗ್ತಾ ಇದೆ. ನೀವು ನಂಬಿದ ದೇವರ ಮೇಲೆ, ಗುರುವಿನ ಮೇಲೆ, ನೀವು ನಂಬಿದ ಪೂರ್ವಜರ ಮೇಲೆ ನಂಬಿಕೆ ಇಡಿ. ಎಲ್ಲವೂ ಸರಿಯಾಗುತ್ತದೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಬರ್ತಾ ಇದೆ. ಹೋಪ್ ಕಡಿಮೆ ಮಾಡ್ಕೊಳ್ಳೋದು ಬೇಡ. ಕಡಿಮೆ ಆಗೋ ರೀತಿಯಲ್ಲಿ ಅದು ಅನುಭವಕ್ಕೆ ಬಂದರೂ ಕೂಡ ನಿಮ್ಮ ಹೋಪ್ ನಿಮ್ಮ ಮುಂದಿನ ಒಂದು ವಾಸ್ತವ ಪರಿಚಯವನ್ನು, ಸತ್ಯವನ್ನು ನಿಮಗೆ ಪ್ರದರ್ಶನ ಮಾಡುತ್ತೆ. ಹಾಗೆ ಸೆಲ್ಫ್ ಡೌಟ್ಗಳು ಕೂಡ ಕಡಿಮೆ ಆಗ್ತವೆ. ನೀವು ಎಷ್ಟೇ ಕತ್ತಲೆಯನ್ನು ನಿಮ್ಮ ಜೀವನದಲ್ಲಿ ನೋಡಿದರೂ ಕೂಡ ನಿಮ್ಮ ಜೀವನದ ನಕ್ಷತ್ರ ಮಸುಕಾಗೋದಿಲ್ಲ. ಅದು ಮತ್ತೆ ಹೊಳೆಯುತ್ತೆ, ನಿಮ್ಮ ಜೀವನಕ್ಕೆ ಮತ್ತೆ ಮರಳಿ ಬರ್ತಾ ಇದೆ ಅನ್ನುವ ಸೂಚನೆ ಕೂಡ ನೀಡ್ತಾ ಇದೆ. ವೈಯಕ್ತಿಕ ಸಂಬಂಧ, ಅದು ನಿಮ್ಮ ಗಂಡ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ನಿಮ್ಗೆ ಯಾವುದೋ ರೀತಿಯಲ್ಲಿ ಮೋಸ ಮಾಡ್ತಾ ಇದ್ದಾರೆ ಅಂತ ನೀವು ಅಂತಹ ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ ಈ ಸಮಯದಲ್ಲಿ. ಆದರೆ ಇವು ನಿಧಾನವಾಗಿ ಕಡಿಮೆ ಆಗೇ ಆಗತ್ತೆ. ಸಮಯಕ್ಕೆ ನೀವು ಸಮಯ ಕೊಡಲೇಬೇಕು. ಸ್ವಲ್ಪ ತಾಳ್ಮೆ ಸಂಯಮದಿಂದ ವರ್ತಿಸಲೇಬೇಕು. ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಕೂಗೋದ್ರಿಂದ, ಅರಚೋದ್ರಿಂದ ಯಾವುದೇ ರೀತಿ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಒಂದು ದಿನ ಅಚಾನಕ್ಕಾಗಿ ಒಂದು ಸಮಯ ಬರುತ್ತೆ, ನಾನೀಗ ತುಂಬ ಚೆನ್ನಾಗಿದ್ದೀನಿ, ನನ್ನವರು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ನನ್ನ ಫೀಲಿಂಗ್ಸಿಗೆ ಬೆಲೆ ಕೊಡ್ತಾ ಇದ್ದಾರೆ ಅನ್ನುವಂಥ ಅದ್ಭುತವಾದ ಸ್ಟಾರ್ ಎನರ್ಜಿ ನಿಮ್ಮ ಜೀವನದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅಂತಹ ಅದ್ಭುತ ಕ್ಷಣ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಇದಕ್ಕೆ ಗುರುವು ಮಾರ್ಗದರ್ಶನ ನಿಮಗೆ ಹಂತ ಹಂತವಾಗಿ ಮಾಡ್ತಾ ಇರೋದೇ ಕಾರಣವಾಗಿದೆ. ನೀವು ಹಳೆಯದನ್ನು ಬಿಡ್ತೀರಾ, ಹೊಸ ಮೈಂಡ್ಸೆಟ್ ಬರುತ್ತೆ, ನಿಮ್ಮೊಳಗೆ ಕ್ಲಾರಿಟಿ ಬರುತ್ತೆ. ಕೆಲವರು ನಿಮ್ಮ ಲೈಫ್ನಿಂದ ದೂರ ಆಗ್ಬೋದು, ಆದರೆ ಅದು ನಿಮ್ಮ ಒಳ್ಳೆಯದಕ್ಕೆ ಅನ್ನೋ ರೀತಿಯಲ್ಲಿ ಕೂಡ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಆಶೀರ್ವಾದಗಳು ತುಂಬಿಕೊಳ್ಳುವಂಥ ಸಮಯ ಇದೇ ಆಗಿದೆ. ಒಳ್ಳೆಯ ಜನ, ಒಳ್ಳೆಯ ಅವಕಾಶಗಳು ಬರ್ತಾ ಇದ್ದಾವೆ. ತುಂಬ ನೀವು ಹಿಂದೆ ಮೃದುವಾಗಿದ್ರಿ, ಈಗ ಕೆಲವು ಪರಿಸ್ಥಿತಿಗಳು, ಒತ್ತಡಗಳು, ಕೆಲವು ಜನರು, ಕೆಲವು ಸಂಬಂಧಗಳು ನಿಮ್ಮನ್ನು ಸ್ಟ್ರಾಂಗ್ ಆಗಿ ಮಾಡಿದ್ದಾವೆ. ಖಂಡಿತ ಇದು ಒಳ್ಳೆಯದಕ್ಕೆ. ಆ ಎಲ್ಲ ಎನರ್ಜಿಗಳು, ಆ ಎಲ್ಲ ಸಂಬಂಧ ಆಗಿರ್ಬೋದು, ಯಾವುದೇ ರೀತಿ ಒಂದು ಸಂಬಂಧ ನಿಮಗೆ ನೋವು ಕೊಟ್ಟಿದೆ, ವಿಚಾರ ನೋವು ಕೊಟ್ಟಿದೆ ಅಂದರೆ ಅವು ನಿಮ್ಮ ಪಾಪ ಅಂತೇಳಿ ನೀವು ಅಂದ್ಕೊಂಡಿದ್ರಿ, ಯಾವುದೋ ಜನ್ಮದ ಕರ್ಮ ಅಂತೇಳಿ ನೀವು ಅಂದ್ಕೊಂಡಿದ್ರೆ. ಆದರೆ ಇಲ್ಲಿ ಯಾವ ರೀತಿ ಎನರ್ಜಿ ಕನೆಕ್ಟ್ ಆಗ್ತಾಯಿದೆ ಅಂದರೆ ನೀವು ತುಂಬ ದುರ್ಬಲ ಹಾಗೆ ಮೃದು ಮನಸ್ಥಿತಿಯವರಾಗಿದ್ದರು. ಅದರಿಂದ ನಿಮ್ಮನ್ನು ಹೊರಗೆ ತರಲೇಬೇಕಾಗಿತ್ತು ಗುರುವು. ಹಾಗಾಗಿ ಕೆಲವು ಪಾಠಗಳನ್ನು, ಕೆಲವು ವಿಚಾರಗಳನ್ನು ನಿಮ್ಮ ಎದುರಿಗೆ ಇಟ್ಟು ನಿಮ್ಮನ್ನು ಸ್ಟ್ರಾಂಗ್ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ ಎನರ್ಜಿ. ಹಾಗಾಗಿ ಯಾರೆಲ್ಲ ಸಮಸ್ಯೆ ಮಾಡಿದ್ರಲ್ಲ ಆ ವ್ಯಕ್ತಿಗಳು, ಆ ವಿಚಾರಗಳು ನಿಮ್ಮ ಜೀವನದಿಂದ ದೂರ ಆಗ್ತವೆ, ಋಣಮುಕ್ತವಾಗ್ತವೆ. ಯಾಕಂದರೆ ಆ ಕೆಲಸ ಮುಗಿದಿದೆ. ಈಗ ನೀವು ಸ್ಟ್ರಾಂಗ್ ಆಗಿದ್ದೀರಾ, ಮೆಂಟಲಿ ನೀವೀಗ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರೋದ್ರಿಂದ ಆ ವಿಚಾರಗಳು ನಿಮ್ಮಿಂದ ದೂರ ಆಗ್ತವೆ. ಯಾಕಂದರೆ ಅದರ ಋಣ ಅಷ್ಟೇ ಇತ್ತು. ನಾನು ತುಂಬ ಸ್ಟ್ರಾಂಗ್ ಅನ್ನುವ ಸೆಲ್ಫ್ ವರ್ತ್ ಬರ್ತಾ ಇದೆ ಈಗ ನಿಮ್ಮಲ್ಲಿ. ನಿಮ್ಮ ಹಿಂದಿನ ಜೀವನದಲ್ಲಿ ತುಂಬ ಹರ್ಟ್ ಆಗಿದ್ರಿ, ಆದರೆ ಫ್ಯೂಚರ್ನಲ್ಲಿ ಪ್ಯೂರ್ ಜೀನಿಯನ್ ಲವ್ವನ್ನು ಪಡ್ಕೊಳ್ತೀರಾ. ನಿಮ್ಮ ಜೀವನಕ್ಕೆ ಒಂದು ಸ್ಟ್ರಾಂಗ್, ಶಾಂತಿಯುತವಾದ ಒಂದು ಪ್ಯೂರ್ ಜೀನಿಯನ್ ಲವ್ ಕೂಡ ಬರ್ತಾ ಇದೆ ನಿಮ್ಮ ಕಡೆ. ಇದು ತುಂಬ ಅಂದರೆ ನಿರಂತರವಾಗಿ ನಿಮ್ಮ ಜೊತೆ ಒಂದು ಸಂತೋಷ ಕೊಡುವ ಎನರ್ಜಿಯ ಕನೆಕ್ಷನ್ ಆಗಿದೆ. ನೀವು ನಿಮ್ಮ ಕನಸುಗಳತ್ತ ನಿಧಾನವಾಗಿ ಈಗ ಗಮನ ಹರಿಸ್ತೀರ. ನಿಮ್ಮ ದೃಷ್ಟಿಕೋನ ಬದಲಾಗಿದೆ. ಹಾಗಾಗಿ ಇಲ್ಲಿ ಒತ್ತಡ ಕಡಿಮೆ ಆಗುತ್ತೆ. ಹಾಗೆ ನೀವು ಒಂದು ಸರಿಯಾದ ದಾರಿಯಲ್ಲಿ ನಿಮಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಗುರುವು. ಹಾಗೆ ನಿಮ್ಮ ಒಂದು ಟ್ಯಾಲೆಂಟ್ ಶೈನ್ ಆಗೋ ಸಮಯ ಕೂಡ ಬರ್ತಾ ಇದೆ. ಒಟ್ಟಾರೆಯಾಗಿ ಗುರುವಿನ ಶರಣದಲ್ಲಿ ನೀವು ಬಂದ ಮೇಲೆ ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆ ನೀವು ಕಂಡುಕೊಂಡಿದ್ದೀರಾ. ನೀವೀಗ ಕಷ್ಟದಲ್ಲಿ ಇರಬಹುದು, ಆದರೆ ಇಲ್ಲಿ ಗುರುವು ನಿಮಗೆ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಜೀವನವನ್ನು ನಿಧಾನವಾಗಿ ಸರಿಪಡಿಸ್ತಾ ಇದ್ದೀನಿ, ನಿಮ್ಮನ್ನು ಕೈ ಬಿಟ್ಟಿಲ್ಲ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ನಾನು ಮಾಡ್ತಾ ಇದ್ದೀನಿ, ನಿಮ್ಮ ಕೈ ಹಿಡಿದೇ ನಾನು ನಡೆಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಾ ಇದ್ದಾರೆ. ನಿಮ್ಮ ಸಮಯವೂ ಕೂಡ ಬಂದೇ ಬರುತ್ತೆ, ನಾನು ಅದನ್ನು ನಿಮಗೆ ತಂದು ಕೊಟ್ಟೇ ಕೊಡ್ತೀನಿ, ಇದು ನನ್ನ ವಚನ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಈಗಿರುವ ನಿಮ್ಮ ಸ್ಥಿತಿ ಟೆಂಪ್ರವರಿ ಆಗಿದೆ. ಒಂದು ಅದ್ಭುತವಾದ ಸ್ಥಿರವಾದ ಸಮಯವನ್ನು ನಾನು ತಂದು ಕೊಡ್ತೀನಿ. ಖುಷಿಯನ್ನು ನೀವು ಅನುಭವಿಸ್ತೀರಾ. ಖಂಡಿತವಾಗಿ ನೀವು ಸ್ಟ್ರಾಂಗ್ ಆಗ್ತೀರಾ. ನಿಮ್ಮ ಒಳ್ಳೆಯ ಜೀವನಕ್ಕೆ ಅಡಿಪಾಯ ಹಾಕುವ ಕೆಲಸ ನಾನು ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಇಂದು ನೀವು ಕಣ್ಣೀರಿನಿಂದ ಇದ್ದರೂ ಕೂಡ ನಾಳೆ ನೀವು ನಕ್ಷತ್ರದಂತೆ ಹೊಳಿತೀರಾ ಅನ್ನೋ ರೀತಿಯಲ್ಲಿ ಬಾಬಾ ಬ್ಲೆಸ್ಸಿಂಗ್ ಕೂಡ ಕೊಡ್ತಾ ಇದ್ದಾರೆ.
ಈಗ ಸರಿಯಾದ ಸಮಯ ಬಂದಿದೆ. ಕೆಲವು ವಿಚಾರಗಳಲ್ಲಿ ನೀವು ಎದ್ದು ನಿಲ್ಲಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಎನರ್ಜಿ. ನೀವು ಹಿಂದೆ ಮಾಡಿದ ಕೆಲವು ಡಿಸಿಷನ್ಸ್, ಕೆಲವು ಮಿಸ್ಟೇಕ್ಸ್ ಅಥವಾ ಕೆಲವು ಆಯ್ಕೆ ಇವೆಲ್ಲ ಈಗ ನಿಮ್ಮ ಮುಂದೆ ಬರ್ತಾ ಇದ್ದಾವೆ. ಇದನ್ನು ಈಗ ನಾನು ಚೇಂಜ್ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ದೃಢ ವಿಶ್ವಾಸವೂ ಕೂಡ ನಿಮ್ಮ ಹತ್ರ ಇದೆ. ಈಗ ನೀವು ಓಲ್ಡ್ ವರ್ಷನ್ ಅಲ್ಲ, ನ್ಯೂ ವರ್ಷನ್ ಆಗಿ ಕನ್ವರ್ಟ್ ಆಗಿದ್ದೀರಾ. ಅಂದರೆ ಯಾವುದಾದ್ರೂ ಒಂದು ವಿಚಾರ ಕೋರ್ಟಲ್ಲಿ ಇದ್ದರೆ ಆ ರಿಲೇಷನ್ಶಿಪ್ ಬಗ್ಗೆ ನೀವು ಫೈನಲ್ ಡಿಸಿಷನ್ ತೆಗೆದುಕೊಳ್ಳುವಂಥ ಸಮಯ ಬಂದಿದೆ. ಹಾಗೆ ಒಂದು ನ್ಯಾಯ ಕೂಡ ನಿಮಗೆ ಸಿಗುತ್ತೆ. ಅದು ಒಂದು ಆಸ್ತಿ ಇಲ್ಲ ಅವನು ಅವಳು ವಿಚಾರದ ಬಗ್ಗೆ ಕೂಡ ಇಲ್ಲಿ ಕನೆಕ್ಟ್ ಆಗ್ತದೆ ಎನರ್ಜಿ. ಆದರೆ ಸೆಕೆಂಡ್ ಚಾನ್ಸ್ ಕೂಡ ಇಲ್ಲಿ ನಿಮಗೆ ಸಿಗ್ಬೋದು, ಅವ್ರಿಗೆ ಸಿಗ್ಬೋದು. ಆದರೆ ಸೇಮ್ ಮಿಸ್ಟೇಕ್ ರಿಪೀಟ್ ಮಾಡಬಾರ್ದು ಅಷ್ಟೇ. ಒಂದು ದೊಡ್ಡದಾದ ತಿರುವು ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಅದು ಜಾಬ್ ಚೇಂಜ್ ಆಗಿರ್ಬೋದು, ಲೈಫ್ ಡೈರೆಕ್ಷನ್ ಚೇಂಜ್ ಆಗಿರ್ಬೋದು, ನಿಮ್ಮ ಪರ್ಪೋಸ್ ಕಡೆ ಮೂವ್ ಆಗೋ ಸಮಯ ಆಗಿರ್ಬೋದು. ನೀವು ಇಗ್ನೋರ್ ಮಾಡಿದ ಟ್ಯಾಲೆಂಟ್ ಈಗ ಹೊರಗೆ ಬರ್ತಾ ಇದೆ. ಗಿಲ್ಟ್ ಫೀಲಿಂಗ್ ಕೂಡ ಕಾಡೋ ಸಮಯ ಆಗಿರ್ಬೋದು. ನಾನೇನಾದರೂ ತಪ್ಪು ಮಾಡಿದ್ನಾ, ಪಾಸ್ಟ್ನಲ್ಲಿ ಸ್ಟಕ್ ಆಗೋದಕ್ಕೆ ಇದೇ ಕಾರಣ ಆಯಿತಾ ಅನ್ನೋ ರೀತಿಯಲ್ಲಿ ಕೂಡ ನಿಮಗೆ ನೀವು ಪ್ರಶ್ನೆಯನ್ನು ಕೇಳ್ಕೊಳ್ಬೋದು. ಆದರೆ ಇಲ್ಲಿ ಜಡ್ಜ್ಮೆಂಟ್ ನಿಮ್ಮ ಪರವಾಗಿ ಆಗತ್ತೆ. ನೀವು ನಿಮ್ಮನ್ನು ಕ್ಷಮಿಸ್ಕೊಳ್ಳುವಂಥ ಸಮಯ ಕೂಡ ಇದೇ ಆಗಿದೆ. ಗುರುವು ಹೇಳ್ತಾ ಇರೋ ಪ್ರಕಾರ ನಿಮ್ಮ ಜೀವನದ ಹೊಸ ಅಧ್ಯಾಯ ಶುರುವಾಗ್ತದೆ. ಹಳೆಯದನ್ನು ಬಿಟ್ಟುಬಿಡಿ, ಕ್ಷಮೆ ಕೊಡಿ, ಇಗ್ನೋರ್ ಮಾಡಿ, ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಇದು ಪನಿಷ್ಮೆಂಟ್ ಅಲ್ವೇ ಅಲ್ಲ, ಇದು ಅವೇಕ್ನಿಂಗ್ ಎನರ್ಜಿ. ಕೆಲವು ವಿಚಾರಗಳಲ್ಲಿ ನೀವು ದೊಡ್ಡ ಕ್ಲಾರಿಟಿಯನ್ನು ಪಡ್ಕೊಳ್ತೀರಾ. ನಿಮ್ಮ ಲೈಫ್ ಡೈರೆಕ್ಷನ್ ಕ್ಲಿಯರ್ ಆಗುತ್ತೆ. ಒಂದು ಪವರ್ಫುಲ್ ಚೇಂಜ್ ಕೂಡ ಆಗುತ್ತೆ. ಹಾಗೆ ನೀವು ಸ್ಟ್ರಾಂಗ್ ಆಗಿದ್ದೀರಾ, ಕಾನ್ಫಿಡೆಂಟ್ ಆಗಿದ್ದೀರಾ. ಈ ಸಮಯದಲ್ಲಿ ನಿಮ್ಮ ಲೈಫ್ನ ಕಂಟ್ರೋಲ್ ತೆಗೆದುಕೊಳ್ತೀರಾ ನೀವು. ಅಂತಹ ಒಂದು ಸಮರ್ಥತೆ ನಿಮ್ಮಲ್ಲಿ ಬಂದಿದ್ದ ಮೇಲೇ ನಿಮಗೆ ಆ ಸ್ಥಾನದಲ್ಲಿ ಅರ್ಹತೆಯನ್ನು ಕೊಟ್ಟು ನಿಲ್ಲಿಸಿರೋದು. ಈಗ ನೀವು ಪಡ್ಕೊಳ್ಳಬಹುದು, ಒಂದು ವಿಚಾರವನ್ನು ದೂರವೂ ಮಾಡ್ಕೊಳ್ಬೋದು. ಇದು ಜಡ್ಜ್ಮೆಂಟ್ ಸಮಯ ಆಗಿದೆ. ನಿಮ್ಮ ಹಳೆಯ ಜೀವನ ಮುಗಿದು ಹೊಸ ಜೀವನ ಶುರುವಾಗುವ ಕ್ಷಣ ಕೂಡ ಆಗಿದೆ. ಈ ದೇವರಾಗಿರ್ಬೋದು, ನೀವು ನಂಬಿದ ಗುರುವಾಗಿರ್ಬೋದು, ನಿಮಗೆ ಶಿಕ್ಷೆ ಕೊಡೋದಿಲ್ಲ. ಅವರು ನಿಮಗೆ ಮತ್ತೆ ಎದ್ದು ನಿಲ್ಲುವ ಅವಕಾಶವನ್ನು ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ ನಿಮ್ಮ ನಂಬಿಕೆಗೆ ಅನುಸಾರವಾಗಿ. ಇನ್ನೊಂದು ಯಾವ ರೀತಿ ಎನರ್ಜಿ ಕನೆಕ್ಟ್ ಆಗ್ತದೆ ಅಂದರೆ, ಎರಡು ಅತಿಗಳ ನಡುವೆ ಸರಿಯಾದ ದಾರಿಯನ್ನು ಹಿಡಿಬೇಕು ಅಂತ ಹೇಳಿ ಒಂದು ಸೂಚನೆ ಸಿಗ್ತಾ ಇದೆ. ನೀವು ಹೆಚ್ಚು ಒತ್ತಡದಲ್ಲಿದ್ದೀರಾ, ಈಗ ಕಾಮ್ ಆಗುವ ಸಮಯ ಬಂದಿದೆ. ಏನಾದರೂ ತುಂಬ ವೇಗವಾಗಿ ಹೋಗ್ತಿದೆಯಾ, ಸ್ಲೋ ಡೌನ್ ಮಾಡಬೇಕಾ, ಕನ್ಫ್ಯೂಷನ್ ಇದೆಯಾ, ಕ್ಲಾರಿಟಿ ನಿಧಾನವಾಗಿ ಬರ್ತದೆ, ಅವಸರ ಬೇಡ, ಸರಿಯಾದ ಸಮಯಕ್ಕೆ ಸರಿಯಾಗುತ್ತದೆ ಅನ್ನುವ ಸೂಚನೆಗಳು ಕೂಡ ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ನೀವು ನಿಧಾನವಾಗಿ ಕ್ಲಿಯರ್ ಆಗೋದು ಸತ್ಯವಾಗಿದೆ. ಹೀಲಿಂಗ್ ಶುರುವಾಗಿದೆ. ಇಬ್ಬರು ಅಡ್ಜಸ್ಟ್ ಆಗೋ ಸಮಯ ಬಂದಿದೆ. ಇದು ಇನ್ಸ್ಟೆಂಟ್ ಲವ್ ಆಗಿರಲಿಲ್ಲ, ಆದರೆ ಲಾಂಗ್ ಟರ್ಮ್ ಸ್ಟೇಬಲ್ ಲವ್ ಕೊಡೋ ಎನರ್ಜಿ ಕೂಡ ಇಲ್ಲಿ ಕನೆಕ್ಟ್ ಆಗ್ತಾ ಇರೋದ್ರಿಂದ ಮಧ್ಯೆ ಸ್ವಲ್ಪ ಬಿರುಕುಗಳು, ಭಿನ್ನಾಭಿಪ್ರಾಯಗಳು ಮೂಡಿದ್ವು. ಆದರೆ ಈಗ ಕ್ಲಾರಿಟಿ ಸಿಗುತ್ತೆ. ಕೆಲಸದಲ್ಲಿ ಸ್ಟೆಬಿಲಿಟಿ ಬರುತ್ತೆ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಕೂಡ ನಿಮ್ಮಿಂದ ಆಗ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ನೀವೀಗ ತುಂಬ ಎಮೋಷನಲಿ ಮೆಚೂರ್ ಆಗ್ತಾ ಇದ್ದೀರಾ. ಹಾಗಾಗಿ ಎಲ್ಲವನ್ನ ಸರಿಯಾದ ರೀತಿಯಲ್ಲಿ ಸಂಭಾಳಿಸುವ ಗುಣ ನಿಮ್ಮಲ್ಲಿ ಹೆಚ್ಚಾಗ್ತಾ ಇದೆ. ಬಾಬಾ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ, ನೀವು ಇವತ್ತು ಎದುರಿಸುತ್ತಿರುವ ತೊಂದರೆ ನಿಮ್ಮ ಶಕ್ತಿಯನ್ನು ಪರೀಕ್ಷಿಸಲು ಮಾತ್ರ, ನಿಮ್ಮನ್ನು ಮುರಿಯಲು ಅಲ್ಲ. ಶ್ರದ್ಧೆ ಇಡಿ, ಸಬೂರಿ ಇಡಿ, ನಾನು ನಿಮ್ಮ ಜೊತೆಗಿದ್ದೀನಿ. ನಿಮ್ಮ ಸಮಯ ಬರ್ತದೆ, ನಿಮ್ಮ ಜೀವನದಲ್ಲಿ ಬೆಳಕು ತುಂಬುತ್ತೆ. ಇದಕ್ಕೆ ನಾನೇ ಜವಾಬ್ದಾರಿ ಆಗಿದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ನನ್ನ ವಚನವೇ ಭರವಸೆ ಆಗಿದೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದಾರೆ. ನೀವು ಕಳೆದುಕೊಂಡದ್ದು ಹೋಗಿರ್ಬೋದು, ಆದರೆ ನಾನು ನಿಮಗೆ ಅದಕ್ಕಿಂತ ಉತ್ತಮವಾದದ್ದನ್ನು ಖಂಡಿತವಾಗಿ ಕೊಟ್ಟೇ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನನ್ನನ್ನು ನಂಬಿ ನಡೆಯುವವರನ್ನು ನಾನು ಎಂದಿಗೂ ಕೂಡ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಭರವಸೆಯನ್ನು ತುಂಬ್ತಿದ್ದಾರೆ. ಇವತ್ತಿನ ಟ್ಯಾರೋ ರೀಡಿಂಗ್ನ ಮಾಹಿತಿ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದ್ದರೆ, ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ಕಾರ್ಡ್ಗಳ ಎನರ್ಜಿ ನಿಮಗೆ ಕನೆಕ್ಟ್ ಆಗಿ ನಿಮ್ಮ ಮನಸ್ಸಿಗೆ ಹೀಲ್ ಮಾಡಿದರೆ, ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಸ್ಪಷ್ಟ ನಿರ್ಧಾರವನ್ನು ತಗೊಳ್ಳೋಕ್ಕೆ ಸಹಾಯ ಮಾಡಿದರೆ, ಕೃತಜ್ಞತಾಪೂರ್ವಕವಾಗಿ ಅಂದರೆ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಕೆಲವು ಶಕ್ತಿಗಳು, ಅಂದರೆ ಗುರುವಿನ ಶಕ್ತಿ ಆಗಿರ್ಬೋದು, ದೈವ ಶಕ್ತಿ ಆಗಿರ್ಬೋದು, ನಿಮಗೆ ಕನೆಕ್ಟ್ ಆಗಿ ನಿಮ್ಮನ್ನು ಈ ರೀತಿಯಾಗಿ ಹೀಲ್ ಮಾಡಿರುತ್ತಲ್ಲ, ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.